ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ ಜಗದ್ಗುರು ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪ್ಯಗಳ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 3ನೇ ಅಧ್ಯಾಯ 1ನೇ ಪಾದ, ಅದರಲ್ಲಿ 6ನೇ ಸೂತ್ರ. ಅಸೃತತ್ವಾದಿತಿ ಚೇನ್ನ ಇಷ್ಟಾಧಿಕಾರಿಣಾಂ ಪ್ರತೀತೇಹೇ. ಅಸೃತತ್ವಾತ್ ಅಂದ್ರೆ ಅದು ಶ್ರುತವಾಗಿಲ್ಲವಾದ್ದರಿಂದ ಅಂತ. ಅಶ್ರುತ ಅಂದ್ರೆ ಅದು ಅದು ಶ್ರುತಿಯಲ್ಲಿ ಹೇಳದೇ ಇರುವುದರಿಂದ ಅಂತ. ಚೇನ್ನ ಇಷ್ಟಾಧಿಕಾರಿಣಾಂ ಅಂದ್ರೆ ಈ ಜೀವರು ಒಂದು ಉತ್ಕ್ರಮವಾಗುವುದಿಲ್ಲ ಅನ್ನುವಂಥದ್ದನ್ನ ಶ್ರುತಿಯಲ್ಲಿ ಹೇಳದೇ ಇರುವುದರಿಂದ ಅಂತಂದ್ರೆ ಈ ತರ ಒಂದ್ ವೇಳೆ ಅಂದ್ರೆ ನ ಇಷ್ಟಾಧಿಕರಣ ಪ್ರತೀತೇಹೇ, ಹಾಗಲ್ಲ ಅಂತ ಹೇಳ್ತಾರೆ. ಯಾಕಂತಂದ್ರೆ ಇಷ್ಟಾಧಿಕರಣಂ ಪ್ರತೀತೇಹೇ ಅಂದ್ರೆ ಇಷ್ಟಾದಿಗಳನ್ನ ಮಾಡುವಂತವರು ಅಲ್ಲಿ ನಮಗೆ ಕಂಡು ಬರ್ತಾ ಇದ್ದಾರೆ ಅಂತ ಇಲ್ಲಿ ಸೂತ್ರದಲ್ಲಿ ಸಾಮಾನ್ಯವಾದ ಅರ್ಥವನ್ನು ಹೇಳಿ ಈಗ ಭಾಷ್ಯದಲ್ಲಿ ಅದರ ಬಗ್ಗೆ ಇಲ್ಲಿ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಅಥಾಪಿ ಸ್ಯಾತ್ ಪ್ರಶ್ನ ಪ್ರತಿವಚನಾಭ್ಯಾಂ ನಾಮ ಆಪಃ ಶ್ರದ್ಧಾದಿಕ್ರಮೇಣ ಪಂಚಮ್ಯಾಂ ಆಹುತೌ ಪುರುಷಾಕಾರಂ ಪ್ರತಿಪದ್ದೇರನ್. ಇಲ್ಲಿ ಪೂರ್ವ ಪಕ್ಷಿಯಾಗಿರ್ತಕ್ಕಂಥವನು ಒಂದು ಪ್ರಶ್ನೆ ಅನ್ನುವಂಥದ್ದನ್ನ ಮಾಡ್ತಾ ಇದ್ದಾನು. ಅಥಾಪಿ ಸ್ಯಾತ್ ಅಂದ್ರೆ ಪೂರ್ವ ಪಕ್ಷಿ ಈ ಪ್ರಕಾರವಾಗಿಯೂ ಕೂಡ ಅವನು ಹೇಳ್ಬಹುದು ಅಂತ. ಏನಂತಂದ್ರೆ ಪ್ರಶ್ನೆ ಪ್ರತಿವಚನಾಭ್ಯಾಂ, ಪ್ರಶ್ನೆ ಮತ್ತು ಪ್ರತಿವಚನ ಅಂದ್ರೆ ಉತ್ತರ ಅಂತ. ಈ ಪ್ರಶ್ನೆ ಮತ್ತು ಉತ್ತರಗಳಿಂದ ಇಲ್ಲಿ ಆಪಹ ನಾಮ, ಇಲ್ಲಿ ಆಪಹ ಅಂದ್ರೆ ಜಲ ಅನ್ನುವಂಥದ್ದು. ಈ ಜಲ ಅನ್ನುವಂಥದ್ದು ಶ್ರದ್ಧಾದಿಕ್ರಮೇಣ, ಇಲ್ಲಿ ಶ್ರದ್ಧವೇ ಮೊದಲಾಗಿರ್ತಕ್ಕಂಥ ಒಂದು ಕ್ರಮದಿಂದ ಪಂಚಾಮ್ಯಾಂ ಆಹುತವು ಅಂದ್ರೆ 5ನೇ ಆಹುತಿಯಲ್ಲಿ ಅಂತ ಅಲ್ಲಿ ಶ್ರದ್ಧಾದಿಕ್ರಮವನ್ನ ಹೇಳ್ಕೊಂಡು ಬಂದಿದ್ದಾರೆ. ಅವು 5 ಆಹುತಿಗಳು. ಪಂಚ ಅಗ್ನಿಗಳಲ್ಲಿ ಪಂಚ ಆಹುತಿಗಳನ್ನ ಪೂರ್ವದಲ್ಲಿ ನಿರೂಪಣ ಮಾಡಿಕೊಂಡು ಬಂದಿದ್ದಾರೆ. ಆ ಶ್ರದ್ಧಾದಿಕ್ರಮದಿಂದ 5ನೇ ಆಹುತಿಯೊಳಗ ಅಲ್ಲಿ ಆ ಅಪ್ ಅನ್ನುವಂಥದ್ದು ಏನಾಗ್ತದಂತಂದ್ರೆ ಆಹುತವು ಪುರುಷಾಕಾರಂ ಪ್ರತಿಪದ್ದೇರನ್, ಆ ಅಪ್ ಅನ್ನುವಂಥದ್ದು ಪುರುಷಾಕಾರವನ್ನ ಹೊಂದುತ್ತದ ಅಂತೇನ ಹಿಂದೆ ಹೇಳ್ಕೊಂಡು ಬಂದಿರಲ್ಲ, ಅದನ್ನಾಗ್ಲಿ ನಾವು ಒಪ್ಪಿಕೊಳ್ತೇವಂತ ಹೇಳ್ತಾನೆ ಪೂರ್ವ ಪಕ್ಷಿ. ಇಲ್ಲಿ ಪ್ರಶ್ನೋತ್ತರ ರೂಪವಾಗಿ ಯಾವ ಹಿಂದೆ ಪೂರ್ವದಲ್ಲಿ ಅಪ್ ಅನ್ನುವಂಥದ್ದು ಈ ಶ್ರದ್ಧಾದಿ ಕ್ರಮದಿಂದ ಅಲ್ಲಿ 5ನೇ ಆಹುತಿಯೊಳಗ ಆ ಅಪ್ ಅನ್ನುವಂಥದ್ದು ಅದು ಪುರುಷಾಕಾರವನ್ನ ಹೊಂದುತ್ತದ ಅಂತೇನು ಹೇಳಿದ್ರಲ್ಲ, ಅದ್ರಂಗ ನೀವು ಹೇಳಿದಂತೆ ಆಗ್ಲಿ. ಆದ್ರ ಇಲ್ಲಿ ನತು ತತ್ಸಂಪರಿಶ್ವಕ್ತ ಜೀವ ರೌಹೇಯೋ, ಆದ್ರೆ ಇಲ್ಲಿ ತು ಅಂದ್ರೆ ಆದರೆ ಅಂತ, ತತ್ ಸಂಪರಿಶ್ವಕ್ತ ಅವುಗಳಿಂದ ಸುತ್ತುವರಿಯಲ್ಪಟ್ಟು ಅಂತ. ಅಂದ್ರೆ ಇಲ್ಲಿ ಆ ಯಾರು ಜೀವನಾಗಿರ್ತಕ್ಕಂಥವನು ಆ ಅಪ್ಪಿನಿಂದ ಇಲ್ಲಿ ಸುತ್ತುವರಿಯಲ್ಪಟ್ಟು ಅಂತ. ಜೀವ ನ ರೌಹೇಯೋ ಅವನು ಹೋಗಲಾರ ಅಂತ. ಎದರಿಂದ ಆ 5ನೇ ಆಹುತಿಯಲ್ಲಿ ಪುರುಷಾಕೃತಿಯನ್ನ ಅಲ್ಲಿ ಪಡಿತಾನ ಅಂತ ಹೇಳಿದ್ರಲ್ರಲ್ಲಿ. ಆದರೆ ಅದರಿಂದ ಅವನು ಸಂಪರಿಶಕ್ತ ಅಂತಂದ್ರೇನು, ಅವುಗಳಿಂದ ಸುತ್ತುವರಿಯಲ್ಪಟ್ಟು ಅಂತ. ಅಲ್ಲಿ ಜೀವರು ಹೋಗ್ತಾರೆ ಅಂತ ಹೇಳಿ
ಈ ರೀತಿಯಾಗಿ ನಾವು ಒಪ್ಲಿಕ್ಕಾಗೋದಿಲ್ಲ ಅಂತ. ನತು ಸಂರೇಯುಹು ಅಂತ ಅಂದ್ರೆ ಜೀವರು ಅವುಗಳಿಂದ ಕೂಡಿಕೊಂಡು ಅವರು ಹೋಗಲಾರರು ಅಂತ. ಯಾಕಂದ್ರೆ ಅಶ್ರುತತ್ವ, ಶ್ರುತಿಯಲ್ಲಿ ಅದನ್ನ ಹೇಳದೇ ಇರುವುದರಿಂದ. ಇಲ್ಲಿ ಶ್ರುತಿಯೊಳಗ ಅದನ್ನ ಅಲ್ಲಿ ಹೇಳ್ಕೊಂಡು ಬಂದಿಲ್ಲಲ್ಲ. ಹೇಳ್ಕೊಂಡು ಬಂದಿದ್ರ ಒಪ್ಪಬಹುದಾಗಿತ್ತು. ಆದರೆ ಅದರಿಂದ ಇಲ್ಲಿ ಜೀವನಾಗಿರ್ತಕ್ಕಂಥವನು ಅದರ ಸಂಪರಿಸಪ್ತ ಅಂತಂದ್ರೆ ಅವುಗಳಿಂದ ಕೂಡಿಕೊಂಡು ಅಥವಾ ಅವುಗಳಿಂದ ಸುತ್ತುವರಿಯಲ್ಪಟ್ಟು ಅಂತ ಅಲ್ಲಿ ಜೀವರು ಹೋಗ್ತಾರೆ ಅನ್ನುವಂತಹದ್ದನ್ನ ಒಪ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಶ್ರುತಿಯಲ್ಲಿ ಹೇಳದೆ ಇರುವುದರಿಂದ ಅಂತೇಳಿ ಇಲ್ಲಿ ಅಂದ್ರು. ನಹಿ ಅತ್ರ ಅಪಾಮಿವ ಜೀವಾನಾಂ ಶ್ರಾವಯಿತ ಕಶ್ಚಿತ್ ಶಬ್ದ ಅಸ್ತಿ. ಅಪಾಮಿವ ಅಪ್ಪಿನಂತೆ ಅಂತ. ಇಲ್ಲಿ ಅಪ್ಪು ಅನ್ನುವಂತಹದ್ದು ಹಿಂದೆ ಹೇಳ್ಕೊಂಬಂದ್ರೆ ಇಲ್ಲಿ ಹಂಗ ಜೀವರುಗಳನ್ನ ಇಲ್ಲಿ ತಿಳಿಸ್ತಕ್ಕಂತ ಒಂದು ಶಬ್ದ ಅನ್ನುವಂತಹದ್ದು ಶ್ರುತಿಯೊಳಗ ನಮಗೆ ಯಾವುದೂ ಕಂಡು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅತ್ರ ಅಪಾಮಿವ ಅಂದ್ರೆ ಅಪ್ಪು ಅನ್ನುವಂತಹದ್ದನ್ನ ಅಲ್ಲಿ ಶ್ರದ್ಧಾದಿ ರೂಪದಿಂದ ಅಪ್ಪಿನ ವಿಚಾರವನ್ನ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಹಂಗ ಇಲ್ಲಿ ಜೀವ ಅವುಗಳಿಂದ ಕೂಡಿಕೊಂಡು ಹೋಗ್ತಾನೆ ಅಂತ ಹೇಳಿ ಈ ರೀತಿಯಾಗಿ ಅಲ್ಲಿ ನಮಗೆ ಹೇಳಿದ್ದು ಕಂಡು ಬರ್ತಾ ಇಲ್ಲ ಅಂತ. ನಹಿ ಶ್ರಾವಯಿತ ಕಶ್ಚಿತ್ ಶಬ್ದ ಅಸ್ತಿ. ಅದು ಯಾವುದೇ ಶ್ರುತಿ ಅನ್ನುವಂತಹದ್ದು ಅಲ್ಲಿ ಹೇಳಿರುವಂತಹದ್ದು ನಮಗ ಎಲ್ಲಿ ಗೋಚರ ಆಗ್ತಾ ಇಲ್ಲ ಅಂತ. ಜೀವರುಗಳು ಅಲ್ಲಿ ಹೋಗುವಂತಹದ್ದು ಅಲ್ಲಿ ನಮಗೆ ಕಂಡು ಬರ್ತಾ ಇಲ್ಲ. ಇದು ಪೂರ್ವ ಪಕ್ಷೀಯ ಆಕ್ಷೇಪ ಅಂತ. ಯಾಕಂದ್ರೆ ಜೀವರುಗಳನ್ನು ತಿಳಿಸ್ತಕ್ಕಂತ ಶಬ್ದ ಅಂದ್ರೆ ಶ್ರುತಿ ಅಂತ. ಅಲ್ಲಿ ಯಾವ ಶ್ರುತಿಯೂ ಕೂಡ ಅಲ್ಲಿ ಪ್ರತಿಪಾದನೆ ಮಾಡಿಕೊಂಡು ಬಂದಿಲ್ಲ ಅಂತ. ಇಲ್ಲಿ ಜೀವ ಸಂಪರಿಶಕ್ತನಾಗಿ ಅಂತಂದ್ರೆ ಅವುಗಳಿಂದ ಕೂಡಿಕೊಂಡು ಹೋಗ್ತಾನೆ ಅಂತ ಹೇಳಿ ಈ ಪ್ರಕಾರವಾಗಿ ನೀವೇನ್ ಹೇಳ್ತಾ ಇದ್ದೀರಲ್ಲ, ಇದು ತಸ್ಮಾತ್ ರೌಹತಿ ಸಂಪರಿಶಕ್ತ ಇತಿ ಅಯುಕ್ತಂ ಇತಿ ಚೇತ್. ಇಲ್ಲಿ ಜೀವನು ಅವುಗಳಿಂದ ಸಂಪರಿಕ್ಷತ್ತ ಅಂದ್ರೆ ಏನು, ಕೂಡಿಕೊಂಡು ಅವುಗಳಿಂದ ಸುತ್ತುವರಿಯಲ್ಪಟ್ಟು ಹೋಗ್ತಾನೆ ಅನ್ನುವಂತಹದ್ದು ಈಗ ಹೇಳೋದು ಅಯುಕ್ತ ಅಂದ್ರೆ ಏನು, ಇದು ಸಂಭವಿಸುವುದಿಲ್ಲ ಅಂತ. ಹಿಂಗೆ ಹೇಳೋದು ಸರಿಯಲ್ಲ ಅಂತ ಹೇಳಿ ಇಲ್ಲಿ ಒಂದು ವೇಳೆ ಪೂರ್ವಪಕ್ಷ ಆಕ್ಷೇಪ ಮಾಡಿದರೆ ನೈಷ ದೋಷ, ಇದೇ ನಮಗೆ ದೋಷ ಆಗುವುದಿಲ್ಲ ಅಂತ ಇಲ್ಲಿ ಆಚಾರ್ಯರು ಅವರಿಗೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಇದು ನಿಮ್ಮ ಪಕ್ಷದೊಳಗೆ ದೋಷ ಆಗಿರಬಹುದು, ಆದ್ರೆ ನಮ್ಮ ಪಕ್ಷದಲ್ಲಿ ವಿಚಾರ ಮಾಡಿದ್ರೆ ಇದೇನು ದೋಷ ಆಗುವುದಿಲ್ಲ ಅಂತ ಹೇಳ್ತಾರ ಅವರು. ಕುತಃ ಯಾಕೆ ಅಂತಂದ್ರೆ ಇಷ್ಟಾಧಿಕಾರಿಣಾಂ ಪ್ರತೀತೇಹೇ, ಇಲ್ಲಿ ಇಷ್ಟಾಧಿಕಾರಿಗಳ ಒಂದು ಗೋಚರ ಆಗುವುದರಿಂದ. ಇಲ್ಲಿ ಇಷ್ಟಾಧಿಕಾರಿಗಳು ಯಾರು ಅನ್ನೋದ್ರ ಬಗ್ಗೆ ಮುಂದೆ ಅವರು ಹೇಳ್ತಾ ಇದ್ದಾರೆ, ಶ್ರುತಿ ಪ್ರಮಾಣವನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಇಷ್ಟಾಧಿಕಾರಿಗಳು ನಮಗ ಅಲ್ಲಿ ತೋರುವುದರಿಂದ, ಅವರು ಪ್ರತೀತಿಯಾಗುವುದರಿಂದ ಇಲ್ಲಿ ನಮ್ಮ ಪಕ್ಷದೊಳಗೆ ಯಾವುದೇ ದೋಷ ಅನ್ನುವಂತಹದ್ದು ಇಲ್ಲ. ಅದನ್ನೇ ಇನ್ನು ವಿವರಣೆ ಮಾಡ್ತಾ ಇದ್ದಾರೆ. ಅಥ ಯ ಇಮೇಸ್ ಗ್ರಾಮ ಇಷ್ಟಾಪೂರ್ತೆ ದತ್ತಮಿತ್ಯುಪಾಸತೆ ತೇ ಧೂಮಂ ಅವಿಸಂಭವಂತಿ. ಅಥ ಅಂತಂದ್ರೆ ಇಲ್ಲಿ ನಂತರದಲ್ಲಿ ಅಂತ, ಇನ್ನು ಮುಂದೆ ಅಂತ ಅರ್ಥ. ಇಲ್ಲಿ ಅಥ ಯಹ ಇಮೇ ಗ್ರಾಮ ಇಷ್ಟಾಪೂರ್ತೆ, ಯಹ ಅಂದ್ರೆ ಇಲ್ಲಿ ಯಾವನು ಅಂತ. ಈ ಗ್ರಾಮದಲ್ಲಿ ಗ್ರಾಮಿ ಅಂದ್ರೆ ಗ್ರಾಮದಲ್ಲಿ ಇಷ್ಟಾಪೂರ್ತೆ ದತ್ತಮಿತ್ಯುಪಾಸತೆ, ಇಲ್ಲಿ ಇಷ್ಟಾಪೂರ್ತ ದತ್ತ ಅಂತ ಹೇಳಿ ಶಾಸ್ತ್ರಗಳಲ್ಲಿ ಬರ್ತಾವ. ಇಷ್ಟ ಅಂತಂದ್ರ ಈಗ ಅಗ್ನಿಹೋತ್ರಾದಿ ಕರ್ಮಗಳನ್ನ ನಾವು ಮಾಡ್ತೇವಲ್ಲ, ಸರ್ಗ ಕಾಮೋ ಅಗ್ನಿಹೋತ್ರಂ ಜುಹುಯಾತ್ ಅಂತ ಒಂದು ವೇದ ಮಂತ್ರ ಹೇಳ್ತದೆ. ಯಾವನು ಸ್ವರ್ಗ ಕಾಮನೆ ಉಳ್ಳವನಾಗಿದ್ದಾನೋ ಅವನು ಅಗ್ನಿಹೋತ್ರ ಕರ್ಮಗಳನ್ನ ಮಾಡಬೇಕು ಅಂತ ವೇದ ವಿಧಿಸ್ತದದು. ಹೀಗಾಗಿ ಅವನು ಅಗ್ನಿಹೋತ್ರ ಕರ್ಮಗಳಲ್ಲಿ ತೊಡಗುತ್ತಾನೆ. ಯಾಕಂದ್ರೆ ಅವನಿಗೆ ಸ್ವರ್ಗದ ಕಾಮನೆ ಇರ್ತದಲ್ರಿ, ಸ್ವರ್ಗ ಪಡಿಬೇಕಂತ ಹೇಳಿ ಅವನು ಅಗ್ನಿಹೋತ್ರ ಕರ್ಮಗಳನ್ನ ಮಾಡ್ಲಿಕ್ಕೆ ಹತ್ತಿದಾನ.
ಹ್ಮ್ ಅದಕ್ಕೆ ಇಷ್ಟ ಅಂತಂದ್ರೆ ಏನು, ಅಗ್ನಿಹೋತ್ರಾದಿ ಕರ್ಮಗಳಿಗೆ ಇಷ್ಟ ಅಂತ ಕರೀತಾರೆ. ಹ್ಮ್ ಇನ್ನು ಪೂರ್ತ ಅಂತಂದ್ರೆ ಈ ಕೆಲವರು ಸಾರ್ವಜನಿಕರಿಗೆ, ಹ್ಮ್ ಅಂದ್ರೆ ಜನರಿಗೆ ಕುಡಿಯುವ ನೀರಿಂದು ತೊಂದರೆ ಇರ್ತೈತಿ. ಹ್ಮ್ ಅವರಿಗೆ ಒಂದು ಬಾವಿ ತೋಡಿಸ್ಬಿಟ್ರೆ ಇಡೀ ಊರ್ ಮಂದಿ ಬಂದು ಆ ಬಾವಿಯ ನೀರು ಬಳಕೆ ಮಾಡಬೇಕು. ಹ್ಮ್ ಅದೊಂದು ಪರೋಪಕಾರ ಅಲ್ಲ, ಅದೊಂದು. ಹೌದು. ಕೆಲವರು ಕೆರೆಗಳನ್ನ ನಿರ್ಮಾಣ ಮಾಡ್ತಾರೆ. ಹ್ಮ್ ಅದಕ್ಕೆ ಎಷ್ಟೇ ಖರ್ಚು ಬಂದ್ರೂ ಕೂಡ ಆ ಕೆರೆ ನಿರ್ಮಾಣ ಮಾಡಿ ಆ ಗ್ರಾಮಕ್ಕೆ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸ್ತಾ ಇದ್ದಾರೆ. ಹ್ಮ್ ಅದು ಒಂದು ಪುಣ್ಯದ ಕೆಲಸನ ಅಂತ. ಹ್ಮ್ ಮತ್ತೆ ಗುಡಿ ಕಟ್ಸೋದಾಗಲಿ, ಹ್ಮ್ ರಸ್ತೆ ನಿರ್ಮಾಣ ಮಾಡೋದಾಗಲಿ, ಹ್ಮ್ ಇನ್ನು ಧರ್ಮಛತ್ರ ಕಟ್ಸೋದಾಗಲಿ, ಹ್ಮ್ ಇವೆಲ್ಲ ಸಾರ್ವಜನಿಕವಾಗಿ ಮಾಡ್ತಕ್ಕಂಥ ಈ ಕಾರ್ಯಗಳಿಗೆ ಇದಕ್ಕೇನಂತ ಕರ್ಕೊಂಡು ಬಂದರು ಅಂತಂದ್ರೆ ಪೂರ್ತ ಅಂತ ಕರೀತಾರೆ. ಹ್ಮ್ ಇಂಥ ಇಂಥ ಕಾರ್ಯಗಳನ್ನು ಮಾಡೋದಕ್ಕೆ ಪೂರ್ತ ಅಂತ ಹೇಳಿದರು. ಹ್ಮ್ ಇನ್ನು ದತ್ತ, ಇಷ್ಟಾಪೂರ್ತ ದತ್ತ ಅಂತ ಹೇಳಿ. ಹ್ಮ್ ದತ್ತ ಅಂತಂದ್ರೆ ಈಗ ನಾವು ಯಜ್ಞ ಯಜ್ಞಗಳನ್ನ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಬಂದಿರತಕ್ಕಂಥ ಬ್ರಾಹ್ಮಣರು ಸನ್ಯಾಸಿಗಳು ಯಾರ ಬರಲಿ ಅವರಿಗೆ ದಕ್ಷಿಣಾದಿಗಳನ್ನು ಕೊಡ್ತಾರೆ. ಹ್ಮ್ ಒಂದು ಅವರಿಗೆ ಸನ್ಮಾನಗಳನ್ನು ಮಾಡ್ತಾರೆ. ಅವರಿಗೆ ಹ್ಮ್ ಬಂದಿರತಕ್ಕಂಥ ಅತಿಥಿ ಅಭ್ಯಾಗತರಿಗೆ ಅಲ್ಲಿ ಏನೋ ದಾನ ಮಾಡುವಂತಹದ್ದು ಏನೈತಲ್ಲ, ಅದು ದತ್ತ. ಅದು ಅದು ಅಲ್ಲದ್ದಂತ. ಈಗ ಹ್ಮ್ ಯಜ್ಞಗಳು ಅಲ್ಲಿ ನಡೀತಾ ಇರಬಾರದು, ಹ್ಮ್ ಅಂದ್ರೆ ಯಜ್ಞದ ವೇದಿಕೆ ಅನ್ನುವಂಥದ್ದು ಅಲ್ಲಿ ಇರಬಾರದು. ಹ್ಮ್ ಆದರೆ ಬೇರೆ ಕಡೆಯೊಳಗೆ ಯಾರು ಯೋಗ್ಯರದಾರಲ್ಲ ಅಂಥವರಿಗೆ ದಾನ ಮಾಡೋದಕ್ಕೆ ದತ್ತ ಅಂತ ಕರೀತಾರೆ. ಹ್ಮ್ ತನ್ನ ಶಕ್ತಿ ಎಷ್ಟಿರ್ತೈತೋ ಅಷ್ಟು ದಾನ ಮಾಡಬೇಕು. ಹ್ಮ್ ದಾನ ಮಾಡೋದು ಅಂತಂದ್ರೆ ಈಗ ಹೆಂಗ ದೀಪ ಉರಿಯಾಕತ್ತ ತಣ್ಣಗೆ ಹಾಕತೈತಿ, ಅದು ಶಾಂತ ಹಾಕತೈತಿ. ಹ್ಮ್ ಅದಕ್ಕೆ ಒಂದಿಷ್ಟು ಎಣ್ಣೆ ಹಾಕ್ತಾರಲ್ರಿ. ಹೌದು. ಅದಕ್ಕೇನು ಒಂದು ಕೊಡಲು ಏನು ಸುರುಬೇಕಂತ ಏನಿಲ್ಲಲ್ರಿ. ಹ್ಮ್ correct. ದೀಪ ಪಳತಿಯೊಳಗೆ ಎಣ್ಣೆ ಕಡಿಮೆ ಆಗೈತಿ, ಅದು ದೀಪಕ್ಕೆ ಶಾಂತ ಹಾಕತೈತಿ. ಹ್ಮ್ ಅದು ಉರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದಿಷ್ಟು ಹನಿ ಎಣ್ಣೆ ಹಾಕಿಬಿಟ್ರೆ ಮತ್ತೆ ಅದು ದೀಪ ಉರಿತದಂತ. ಹ್ಮ್ ಆ ಪಣತಿ ತುಂಬುವಷ್ಟು ಎಣ್ಣೆ ಹಾಕಿಬಿಟ್ರೆ ಸಾಕು. ಹ್ಮ್ ಅದೇನು ಕೊಡಲೇನು ಸುರಬೇಕಾಗಿಲ್ಲಲ್ರಿ. ಹೌದು. ಹಂಗೆ ಭಗವಂತ ನಮ್ಗೆ ಎಷ್ಟು ಕೊಟ್ಟಾನೋ ಕೊಟ್ಟಿದ್ರಲ್ಲಿ ನಾವು ಸ್ವಲ್ಪ ಭಾಗ, ಒಂದು ₹100ದಾಗ 10 ರೂಪಾಯಿ ದಾನ ಮಾಡ್ಬೇಕಂತ ಅಷ್ಟೇ. ಹ್ಮ್ ಹ್ಮ್ 1000 ರೂಪಾಯಿ ಇದ್ರೆ ಒಂದು ₹100 ದಾನ ಮಾಡಬೇಕು. ಹ್ಮ್ ₹100ದಾಗ ಒಂದು ₹10 ದಾನ ಮಾಡಬೇಕು. ಹ್ಮ್ ಹಿಂಗ ಒಂದು ಶಾಸ್ತ್ರ ಹೇಳ್ತದ್ರಿ. ಅದು ಹೌದು. ದಾನ ಮಾಡುವ ಪ್ರಕಾರ ಹೇಳ್ತೈತಿ. ಅದು ಯೋಗ್ಯರಾದವ್ರಿಗೆ ಮಾಡ್ಬೇಕಂತದನ್ನ. ಹ್ಮ್ ಈ ಕುಡುಕರಿಗೆ ಅಂಥವ್ರು ಇಂಥವ್ರಿಗೆ ದಾನ ಮಾಡಿದ್ರೆ ನಮ್ ಪುಣ್ಯ ಬರ ಪಾಪನೇ ಬರ್ತೈತೆ ಅಂತದು. ಹ್ಮ್ ಮತ್ತು ಅವ್ರು ಕುಡಿದು ಎಲ್ಲರೂ ಹೋಗಿ ಬೀಳ್ತಾರೆ, ಮತ್ತು ಅದರಿಂದ ನಮ್ಗೆ ಪಾಪನ ಬರ್ತೈತಾರೆ. ಅದೇನು ಪುಣ್ಯದ ಕೆಲಸ ಅಲ್ಲ ಅಂತ. ಹೌದು. ಯಾರು ಯೋಗ್ಯರದಾರ ಅಂಥವ್ರಿಗೆ ದಾನವನ್ನ ಮಾಡಬೇಕು ಅಂತ ಇದಕ್ಕೆ ದತ್ತ ಅಂತ ಕರೀತಾರೆ. ಹ್ಮ್ ಇಷ್ಟಾಪೂರ್ತ ದತ್ತ ಅಂತ. ಹ್ಮ್ ಇವುಗಳನ್ನ ಯಾರು ಇಲ್ಲಿ ಮಾಡ್ತಾ ಇದ್ದಾರೋ ಹ್ಮ್ ಅಲ್ಲಿ ಅಲ್ಲಿ ಶ್ರುತಿ ಅನ್ನುವಂತಹದ್ದು ಆ ಇಷ್ಟಾಧಿಕಾರಗಳ ವಿಚಾರವನ್ನ ಹೇಳ್ಕೊಂಡು ಬಂದದ್ದು. ಹ್ಮ್ ಅಥ ಯ ಇಮೆ ಗ್ರಾಮ ಇಷ್ಟಾಪೂರ್ತಿ ದತ್ತಮಿತ್ಯುಪಾಸತೆ ಹ್ಮ್ ತೇ ಧೂಮಂ ಅಭಿಸಂಭವಂತಿ. ಅವರು ಅಂದ್ರೆ ಈ ರೀತಿಯಾಗಿರ್ತಕ್ಕಂಥ ಕರ್ಮವನ್ನ ಯಾರು ಉಪಾಸನೆ ಮಾಡ್ತಾರಲ್ಲ ಹ್ಮ್ ಅವರು ಧೂಮವನ್ನ ಪಡ್ಕೊಳ್ತಾರ ಅಂತ. ಹ್ಮ್ ಅವರು ಧೂಮ ಮಾರ್ಗದಿಂದ ಹೋಗಿ ಅಲ್ಲಿ ಧೂಮವನ್ನ ಹೊಂದ್ತಾ ಇದ್ದಾರೆ ಅಂತ ಹೇಳಿ ಹ್ಮ್ ಇತ್ಯುಪಕ್ರಮ್ಯ. ಹಿಂಗೆ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಈ ರೀತಿ ಮಂತ್ರ ಅನ್ನುವಂತಹದ್ದನ್ನು ಉಪಕ್ರಮ ಮಾಡಿ ಹ್ಮ್ ಇಷ್ಟಾಧಿಕಾರಿಣಾಂ ಧೂಮಾದಿನ ಪಿತೃಯಾಣೇನ ಪಥಾ ಚಂದ್ರ ಪ್ರಾಪ್ತಿಂ ಕಥಯತಿ. ಹ್ಮ್ ನೋಡಲ್ಲಿ ಶ್ರುತಿ ಅನ್ನುವಂತಹದ್ದು ಹಿಂಗೆ ಉಪಕ್ರಮವನ್ನ ಮಾಡಿ ಅದು ಮುಂದೆ ಏನ್ ಹೇಳ್ತು ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಉಪಾಸನೆಯನ್ನ ಮಾಡ್ತಾ ಇದ್ದಾರೋ, ಹ್ಮ್ ಅಂದ್ರೆ ಯಾವ ಒಂದು ಗ್ರಾಮದೊಳಗ ಇಷ್ಟಾಪೂರ್ತ ದತ್ತ ಹ್ಮ್ ಅಂದ್ರೆ ಅಗ್ನಿಹೋತ್ರ ಕರ್ಮಗಳನ್ನು ಮಾಡೋದಾಗ್ಲಿ ಅಥವಾ ಕೆರೆ ಬಾವಿ ದೇವಸ್ಥಾನ ರಸ್ತೆ ನಿರ್ಮಾಣ ಮಾಡುವಂತಹದ್ದಾಗಲಿ, ದತ್ತ ಅಂತಂದ್ರೆ ಏನು, ಬೇರೆ ಸ್ಥಾನದಲ್ಲಿ ಯಜ್ಞ ಬಿಟ್ಟು ಮತ್ತೊಂದು ಬೇರೆ ಜಾಗದೊಳಗ ಒಂದು ಹ್ಮ್ ಕ್ಷೇತ್ರದೊಳಗಾಗ್ಲಿ ಅಥವಾ ಎಲ್ಲಿಯೋ ಪುಣ್ಯ ಸ್ಥಾನದೊಳಗಾಗ್ಲಿ ಹ್ಮ್ ಯಾರು ಕಡು ಬಡರು ಇರ್ತಾರಲ್ಲ, ಹ್ಮ್ ಯಾರು ಅತ್ಯಂತ ನಿರ್ಗತಿಕರು ಇರ್ತಾರ, ಹ್ಮ್ ಆ ಅನಾಥರು ಇರ್ತಾರ, ಹ್ಮ್ ಅಂಥವರಿಗೆ ನಾವು ಯಥಾಯೋಗ್ಯ ಅಂದ್ರೆ ನಮಗ ಎಷ್ಟು ಕೊಡಾಕ್ ಸಾಧ್ಯ ಐತೋ ನಮ್ಮ ಶಕ್ತಿ ಇದ್ದಷ್ಟು ಅವರಿಗೆ ದಾನ ಮಾಡ್ತಕ್ಕಂಥ ಇದು ದತ್ತ ಅಂತ ತಿಳಿಸ್ಕೊಳ್ತದೆ. ಹ್ಮ್
ಇಷ್ಟಾಪೂರ್ತ ದತ್ತಗಳ ಈ ಬಗೆಯ ಕರ್ಮಗಳನ್ನ ಯಾರು ಉಪಾಸನೆ ಮಾಡ್ತಾ ಇದ್ದಾರಲ್ಲ ಅವರು ಧೂಮವನ್ನ ಪಡಿತಾ ಇದ್ದಾರೆ ಅಂತ ಚಾಂದೋಗ್ಯ ಉಪನಿಷತ್ನಲ್ಲಿ ಉಪಕ್ರಮವನ್ನ ಮಾಡಿ ಇಷ್ಟಾಧಿಕಾರಿಣಾಂ ಧೂಮಾದಿನ ಪಿತೃಯಾಣೇನ ಪಥ ಚಂದ್ರ ಪ್ರಾಪ್ತಿಂ ಕಥಯತಿ. ಈ ರೀತಿಯಾಗಿ ಆ ಇಷ್ಟಾಧಿಕಾರಿಗಳಿಗೆ ಏನಾಗ್ತದ ಅಂತಂದ್ರೆ ಅಲ್ಲಿ ಧೂಮವೇ ಮೊದಲಾಗಿರ್ತಕ್ಕಂಥ ಅದು ಪಿತೃಯಾಣ ಮಾರ್ಗದಿಂದ ಅವರು ಚಂದ್ರನ ಪ್ರಾಪ್ತಿ ಅನ್ನುವಂಥದ್ದನ್ನ ಮಾಡಿಕೊಳ್ತಾರ ಅಂತ. ಇಂಥ ಕರ್ಮಗಳನ್ನ ಮಾಡಿರ್ತಕ್ಕಂಥವ್ರು ಇವರಿಗೇನೆ ಇಷ್ಟಾಧಿಕಾರಿಗಳು ಅಂತ ಕರೀತಾರ. ಇಷ್ಟಾಧಿಕಾರಿಗಳು ಅಂದ್ರೆ ಇಲ್ಲಿ ಇಷ್ಟ ಪೂರ್ತ ದತ್ತ ಅಂತ ಏನ್ ಹೇಳಿದ್ರಲ್ರಿ ನೀವು, ಈ 3 ಕರ್ಮಗಳನ್ನ ಮಾಡ್ತಾ ಉಪಾಸನೆ ಮಾಡ್ತಾ ಇದ್ದಾರಲ್ಲ ಇಂಥ ಇಷ್ಟಾಧಿಕಾರಿಗಳಿಗೆ ಈ ದೇಹ ಬಿಟ್ಟ ನಂತರದೊಳಗೆ ಈ ದೇವನ ಇಲ್ಲಿ ತ್ಯಾಗ ಮಾಡ್ತಾರ ಅವರು. ಮುಂದೆ ಅವರು ಧೂಮ ಮಾರ್ಗದಿಂದ ಹೋಗ್ತಾರಂತ. ಆ ಧೂಮವನ್ನು ಅವ್ರು ಪಡಿತಾರ ಅಂತ ಅಲ್ಲಿ ಹೇಳ್ಕೊಂಡ್ ಬಂದಾರಲ್ರಿ. ಅಲ್ಲಿ ಧೂಮವೇ ಮುಂತಾಗಿರ್ತಕ್ಕಂಥ ಒಂದು ಪಿತೃಯಾಣ ಮಾರ್ಗದಿಂದ ಅವರು ಚಂದ್ರಲೋಕವನ್ನ ಹೋಗ್ತಾರ, ಚಂದ್ರಲೋಕಕ್ಕೆ ಹೋಗ್ತಾರಂತ, ಚಂದ್ರನನ್ನೇ ಅಲ್ಲಿ ಪ್ರಾಪ್ತಿ ಮಾಡಿಕೊಳ್ತಾ ಇದ್ದಾರ ಅಂತ. ಹಿಂಗ ಅಲ್ಲಿ ಶ್ರುತಿ ಎನ್ನುವಂತಹದ್ದು ಹೇಳ್ಕೊಂಡು ಬಂದದ್ದು. ಅದನ್ನ ಶ್ರುತಿ ಹೇಳ್ತದ ಚಂದ್ರ ಪ್ರಾಪ್ತಿಂ ಕಥಯತಿ. ಆಕಾಶ ಚಂದ್ರಮಸ ಮೇಷ ಸೋಮೋ ರಾಜ ಇತಿ. ಆಕಾಶಾತ್ ಚಂದ್ರಮಸಃ, ಅವರು ಆಕಾಶದಿಂದ ಚಂದ್ರನನ್ನ ಪಡಿತಾ ಇದ್ದಾರ ಅಂತ. ಇದೇ ಬಿಟ್ಟ ಮೇಲೆ ಆಕಾಶದಲ್ಲಿ ಹೋಗ್ತಾರ, ಆಕಾಶದಿಂದ ಚಂದ್ರನ ಹತ್ರ ಹೋಗ್ತಾರ, ಚಂದ್ರನನ್ನೇ ಅವರು ಈ ಉಪಾಸಕರು ಪಡೆಯುವಂತವರಾಗಿದ್ದಾರೆ ಅಂತ. ಆ ಬಳಿಕ ಸೋಮೋ ರಾಜ, ಮತ್ತಲ್ಲಿ ಈ ಸೋಮನು ಮತ್ತು ರಾಜನು ಅಂತೇಳಿ ಈ ಪ್ರಕಾರವಾಗಿ ಶ್ರುತಿ ಎನ್ನುವಂತಹದ್ದು ಹೇಳ್ಕೊಂಡು ಬಂದದ್ದು. ಈ ರೀತಿ ಹೇಳಿದ್ದಾರೆ ಅಂತ. ತ ಏವ ಇಹಾಪಿ ಪ್ರತಿಯಂತೆ ಏತಸ್ಮಿನ್ ಅಗ್ನೌ ದೇವಾ ಶ್ರದ್ಧಾಂ ಜುಹ್ವತಿ ತಸ್ಯ ಆಹುತೇಃ ಸೋಮೋ ರಾಜ ಸಂಭವತಿ. ತ ಏವ ಇಹಾಪಿ ಪ್ರತಿಯಂತೆ ಅಂದ್ರೆ ಆ ಇಷ್ಟಾಧಿಕಾರಿಗಳೇ ಇಲ್ಲಿಯೂ ಕೂಡ ಪ್ರತೀತಿ ಆಗ್ತಾ ಇದ್ದಾರೆ ಅಂತ. ಪ್ರತೀತಿ ಅಂದ್ರೆ ತೋರ್ತಾ ಇದ್ದಾರೆ ಅಂತ. ಯಾರು ಇಷ್ಟಾಧಿಕಾರಿ ಅದಾರಲ್ಲ ಅವರು ಇಲ್ಲಿಯೂ ಕೂಡ ಇಲ್ಲಿ ನಮಗ ಪ್ರತೀತಿ ಆಗ್ತಾ ಇದ್ದಾರೆ. ಯಾಕಂದ್ರೆ ಶ್ರುತಿನೇ ಹೇಳ್ತದಿಲ್ಲಿ ಏತಸ್ಮಿನ್ ಅಗ್ನೌ ಅಂದ್ರೆ ಈ ಅಗ್ನಿಯಲ್ಲಿ ಅಂತ. ಈ ಅಗ್ನಿಯಲ್ಲಿ ದೇವಾ ಶ್ರದ್ಧಾಂ ಜುಹತಿ, ಇಲ್ಲಿ ದೇವತೆಗಳು ಆ ಶ್ರದ್ಧೆ ಎನ್ನುವಂತಹದ್ದನ್ನ ಅವರು ಹೋಮ ಮಾಡ್ತಾರಂತ. ಯಾರು ದೇವತೆಗಳಾಗಿರ್ತಕ್ಕಂಥವ್ರು, ದೇವಾ ಅಂದ್ರೆ ದೇವತೆಗಳು, ಶ್ರದ್ಧಾಂ ಜುಹೇತೈ, ಈ ಶ್ರದ್ಧೆ ಎನ್ನುವಂತಹದ್ದನ್ನ ಹೋಮ ಮಾಡ್ತಾ ಇದ್ದಾರೆ. ತಸ್ಯ ಆಹುತೇಃ ಸೋಮೋ ರಾಜ ಸಂಭವತಿ, ಯಾವಾಗ ಅವರು ಅಗ್ನಿಯೊಳಗ ದೇವತೆಯನ್ನ ಶ್ರದ್ಧೆಯನ್ನು ಹೋಮ ಮಾಡ್ತಾ ಇದ್ದಾರೋ ಆ ಆಹುತಿಗೆ ಏನಾಗ್ತಾನ, ಸೋಮನು ಅಲ್ಲಿ ರಾಜನಾಗಿರ್ತಾ ಇದ್ದಾನೆ ಅಂತ. ಆ ಚಂದ್ರಲೋಕವನ್ನು ಸೇರಿದ ಬಳಿಕ ಅಲ್ಲಿ ಸೋಮೋ ರಾಜ ಸಂಭವತಿ, ಅಲ್ಲಿ ಸೋಮನು ರಾಜನಾಗಿರ್ತಾ ಇದ್ದಾನೆ ಅಂಥೇಳಿ ಈ ಶ್ರುತಿ ಎನ್ನುವಂತಹದ್ದು ಅದಕ್ಕೆ ಸಮಾನವಾಗಿ ಇದೆ ಅಂಥೇಳಿ ಹಿಂದಿನ ಶ್ರುತಿ ಇದಕ್ಕೆ ಸಮಾನತೆ ಎನ್ನುವಂತಹದ್ದನ್ನ ಹೇಳ್ಕೊಂಡು ಬಂದ್ರು. ಇತಿ ಶ್ರುತಿ ಸಾಮಾನ್ಯಾತ್, ಈ ಶ್ರುತಿ ಎನ್ನುವಂತಹದ್ದು ಅದು ಸಮಾನವಾಗಿರ್ತದ ಅಂತ. ಆ ಹಿಂದಿನ ಶ್ರುತಿ ಇದಕ್ಕೂ ಸಾಮ್ಯವನ್ನು ಹೇಳ್ಕೊಂಡು ಬಂದ್ರು ಅವರು. ನಂತರದಲ್ಲಿ ತೇಷಾಂಚ ಅಗ್ನಿಹೋತ್ರ ದರ್ಶ ಪೂರ್ಣಮಾಸಾದಿ ಕರ್ಮ ಸಾಧನ ಭೂತಾಃ ದಧೀಪಯಃ ಪ್ರಭೃತಯಃ ದ್ರವ ದ್ರವ್ಯಭೂಯಸ್ತ್ವಾತ್ ಪ್ರತ್ಯಕ್ಷಮೇವ ಆಪಃ ಸಂತಿ. ಇಲ್ಲಿ ನೋಡ್ರಿ ಅಗ್ನಿಹೋತ್ರಾದಿಗಳು ಮತ್ತೆ ಇಷ್ಟಾಧಿಕಾರಿ ನದಾರಲ್ಲ ಅವರು ಅಗ್ನಿಹೋತ್ರ ಮತ್ತು ದರ್ಶ ಪೂರ್ಣಮಾಸಾದಿ ಕರ್ಮಗಳನ್ನ ಮಾಡ್ತಾರ. ಅವರು ಅಗ್ನಿಹೋತ್ರ ಕರ್ಮಗಳನ್ನು ಮಾಡ್ತಾ ಇದ್ದಾರ, ದರ್ಶ ಪೂರ್ಣಮಾಸಾದಿ ಕರ್ಮಗಳನ್ನು ಕೂಡ ಮಾಡ್ತಾ ಇದ್ದಾರ. ಯಾರು ಅಲ್ಲಿ ಇಷ್ಟಾಧಿಕಾರಿಗಳು. ಆ ಇಷ್ಟಾಧಿಕಾರಿಗಳಿಗೆ ಏನಾಗೈತೆ, ಅಲ್ಲಿ ಅಗ್ನಿಹೋತ್ರ ಮತ್ತು ದರ್ಶ ಪೂರ್ಣಮಾಸಾದಿ ಕರ್ಮಗಳಿಗೆ ಅಲ್ಲಿ ಸಾಧನವಾಗಿರ್ತಕ್ಕಂಥದ್ದು ಯಾವುದು
ನಾವು ಅಗ್ನಿಹೋತ್ರ ಕರ್ಮ ಮಾಡೋದಾಗ್ಲಿ, ದಶ ಪೂರ್ಣಮಾಸ ಕರ್ಮ ಮಾಡೋದಾಗ್ಲಿ, ಹ್ಮ್ ಆ ಕರ್ಮವನ್ನ ಮಾಡ್ಲಿಕ್ಕೆ ಸಾಧನೆ ಯಾವುದು ಅಂತಂದ್ರೆ ಇಲ್ಲಿ ದಧಿ ಪಯ ಪ್ರವೃತ್ತಯ. ಹ್ಮ್ ಯಾಕಂದ್ರೆ ಅಲ್ಲಿ ಅಗ್ನಿಕುಂಡದೊಳಗ ಮೊಸರು ಹಾಕ್ತಾರ, ಹ್ಮ್ ಆ ಬಳಿಕ ಹಾಲು ಹಾಕ್ತಾರ. ಹ್ಮ್ ದಧಿ ಅಂತಂದ್ರೆ ಮೊಸರು, ಪಯ ಅಂದ್ರೆ ಹಾಲು, ಹ್ಮ್ ಪ್ರವೃತ್ತಯ ಅಂತಂದ್ರೆ ಇನ್ನು ತುಪ್ಪ ಹಾಕ್ತಾರ ಹ್ಮ್ ಆ ಅಗ್ನಿಯೊಳಗೆ. ಹ್ಮ್ ಮತ್ತೆ ಇವೆಲ್ಲ ದ್ರವ ರೂಪನ ಅದಾವಲ್ರಿ ಅವು, ಹೌದು. ಹಾಲಾಗ್ಲಿ ಮೊಸರಾಗ್ಲಿ ತುಪ್ಪ ಆಗ್ಲಿ, ಹ್ಮ್ ಇವು ನೆಲದ ಮೇಲೆ ಹಾಕಿದ್ರೆ ಹರಿದು ಹೊಕ್ಕವಲ್ರಿ ಅವು. ಹ್ಮ್ right. ಅದಕ್ಕೆ ದ್ರವ ದ್ರವ್ಯ ಅಂತ ಹೇಳಿದ್ರು ಅವರು. ದ್ರವ ದ್ರವ್ಯ ಭೂಯಸ್ತ್ವಾತ್, ಅಲ್ಲಿ ದ್ರವರೂಪವಾಗಿರ್ತಕ್ಕಂಥ ದ್ರವ್ಯವು ಹೆಚ್ಚಿಗೆ ಇರುವುದರಿಂದ ನಾವು ಹೋಮ ಮಾಡಬೇಕಾದ್ರೆ ಹಾಲು ತುಪ್ಪ ಮೊಸರ ಮೊದಲಾದವುಗಳನ್ನ ಅಲ್ಲಿ ನಾವು ಹವಿಸ್ಸಾಗಿ ಹಾಕ್ತಾ ಇದ್ದೇವಲ್ಲ, ಹ್ಮ್ ಅಲ್ಲಿ ದ್ರವ ದ್ರವ್ಯವೇ ಅಲ್ಲಿ ಹೆಚ್ಚಾಗಿ ನಮಗ ಕಂಡು ಬರ್ತಾ ಇದೆ ಅಂತ ಹ್ಮ್ ನಾವು ಪ್ರತ್ಯಕ್ಷ ನೋಡ್ತೇವಲ್ಲ, ಹಾಕುದು ನೋಡ್ತಿರ್ತೇವಲ್ಲ. ಅಲ್ಲಿ ಯಜ್ಞ ಮಾಡುವಾಗ ಹೌದು ಹೌದು. ಅಗ್ನಿಹೋತ್ರ ಕರ್ಮ ಮಾಡಲಿ, ದರ್ಶಪೂರ್ಣ ಯಾಗವನ್ನ ಮಾಡಲಿ, ಹ್ಮ್ ಅವುಗಳಿಗೆ ಒಂದು ಕರ್ಮವು ನಡಿಬೇಕಾಗಿತ್ತು ಅಂತಂದ್ರೆ ಅವುಗಳಿಗೆ ಸಾಧನವಾಗಿರ್ತಕ್ಕಂಥ ಹ್ಮ್ ಅಗ್ನಿಹೋತ್ರ ದರ್ಶಪೂರ್ಣ ಮಾಸ ಕರ್ಮಗಳಿಗೆ ಸಾಧನವಾಗಿರ್ತಕ್ಕಂಥ ಅಲ್ಲಿ ಹಾಲು ಮೊಸರು ತುಪ್ಪ ಇತ್ಯಾದಿಗಳು ಹ್ಮ್ ಅವು ದ್ರವ ದ್ರವ್ಯ ರೂಪವಾಗಿದಾವ ಅಂತ. ಹ್ಮ್ ದ್ರವ ಅಂದ್ರೇನು ಹರಿಯುವಂಥವುಗಳಂತ, ಅವು ದ್ರವ್ಯ ರೂಪಗಳಾಗಿದ್ದಾವೆ ಅಂದ್ರೆ ಅಲ್ಲಿ ಅವುಗಳಲ್ಲಿ ದ್ರವ ದ್ರವ್ಯ ಹೆಚ್ಚಾಗಿ ಐತಿ ಅಂತ. ಹ್ಮ್ ಇದು ನಮಗೆ ಪ್ರತ್ಯಕ್ಷವಾಗಿ ಅಲ್ಲಿ ಅಪ್ ಅನ್ನುವಂಥದ್ದು ಇದೆ ಅನ್ನುವಂಥದ್ದು ನಮಗೆ ಕಂಡು ಬರ್ತಾ ಇದೆ ಅಂತ. ಹ್ಮ್ ಪ್ರತ್ಯಕ್ಷಮೇವ ಆಪಹ ಸಂತಿ. ಅಲ್ಲಿ ಹೋಮಾದಿಗಳನ್ನ ಮಾಡುವಂತ ಸಂದರ್ಭದಲ್ಲಿ ನಾವು ಹಾಲು ಮೊಸರು ಇವು ದ್ರವರೂಪವಾಗಿರ್ತಕ್ಕಂಥ ದ್ರವ್ಯಗಳನ್ನ ಹಾಕುವುದನ್ನ ಹ್ಮ್ ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇವಲ್ಲ ಹೌದು. ಅನ್ನೋದ್ರ ಬಗ್ಗೆ ಇಲ್ಲಿ ಆಚಾರ್ಯ ಅದ್ರ ಬಗ್ಗೆ ಹೇಳ್ಕೊಂಡು ಬಂದ್ರು. ತಾ ಆಹ್ವನೀಯೇ ಹುತಾಃ ಸೂಕ್ಷ್ಮಾಃ ಆಹುತ್ಯಃ ಅಪೂರ್ವರೂಪಾಃ ಸತ್ಯಃ ತಾನ್ ಇಷ್ಟಾಧಿಕಾರಿಣಃ ಆಶ್ರಯಂತಿ. ಇಲ್ಲಿ ಆಹ್ವನೀಯದೊಳಗ ನಾವು ಹೋಮ ಮಾಡಿರ್ತಕ್ಕಂಥ ನಾವೇನ್ ಹಾಲು ಮೊಸರು ತುಪ್ಪ ಇನ್ನು ಹವಿಷ್ಯಗಳನ್ನ ಏನೇ ಕಟ್ಟಿ ಎಲ್ಲ ಹಾಕ್ತಾರಲ್ಲ ಅದ್ರೊಳಗ್ರಿ, ಹ್ಮ್ ಅಲ್ಲಿ ಹೋಮ ದ್ರವ್ಯಗಳನ್ನ ಅಲ್ಲಿ ಆಹ್ವನೀಯ ಅಗ್ನಿಯೊಳಗೆ ಹಾಕ್ತಾರಲ್ರಿ ಅಲ್ಲಿ, ಹೌದು. ಅದಕ್ಕೆ ಆಹ್ವನೀಯೇ ಅಂದ್ರೆ ಆಹ್ವನೀಯದಲ್ಲಿ ಅಂತ. ಹ್ಮ್ ಹುತಾಹ ಸೂಕ್ಷ್ಮಾಹ ಆಹುತ್ಯ, ನಾವು ಹೋಮ ಮಾಡಿರ್ತಕ್ಕಂಥ ಆ ಆಹುತಿಗಳೇನದಾವಲ್ರಿ ಹ್ಮ್ ಅಲ್ಲಿ ಹಾಲು ತುಪ್ಪ ಇತ್ಯಾದಿ ಆಹುತಿಗಳೆಲ್ಲ ಅವು ಎಲ್ಲಿ ಹಾಕೀವಿ, ಆಹ್ವನೀಯ ಅಗ್ನಿಯೊಳಗೆ ಹಾಕಿದೀವಿ. ಹ್ಮ್ ಆಹ್ವನಿ ಅನ್ನುವಂಥ ಅಗ್ನಿಯೊಳಗ ಹಾಲು ತುಪ್ಪ ಮೊಸರು ಮೊದಲಾಗಿರ್ತಕ್ಕಂಥ ಯಾವ ದ್ರವ್ಯಗಳನ್ನ ಅವು ನಾವು ಅದ್ರಾಗ ಹಾಕ್ತೀವಿ, ಹ್ಮ್ ಹೋಮ ಮಾಡಿರ್ತೀವಂತ. ಆ ಆಹುತಿಗಳೇನಾಗಿದ್ದಾವೆ ಅಂತಂದ್ರೆ ಸೂಕ್ಷ್ಮಾಹ ಆಹುತ್ಯ ಅಂದ್ರೆ ಸೂಕ್ಷ್ಮವಾಗಿರ್ತಕ್ಕಂಥ ಆಹುತಿಗಳು ಅಂತ. ಅಪೂರ್ವ ರೂಪಾಹ ಸತ್ಯ, ಅವು ಅಪೂರ್ವ ರೂಪವಾಗಿರ್ತಕ್ಕಂಥ ಅಪೂರ್ವ ರೂಪವನ್ನು ಪಡ್ಕೋತಾವಂತವು. ಹ್ಮ್ ಅಲ್ಲಿ ನಾವು ಹಾಗೆ ಅವು ಸ್ಥೂಲ ಇರ್ತಾವಲ್ಲ, ಆ ಬೆಂಕಿ ಒಳಗ ಅಗ್ನಿ ಒಳಗ ದಗ್ಧಾಗಿ ಹೌದು. ಅಲ್ಲಿ ಅವು ಅಪೂರ್ವ ಅಂತ ತಯಾರಾಗ್ತಿತ್ತು ಅವಾಗ. ಹ್ಮ್ ಯಾವುದು ನಾವು ಹಾಕಿರ್ತಕ್ಕಂಥ ಹೋಮ ದ್ರವ್ಯಗಳದಾವಲ್ಲ ಅವು ಹೌದು. ಸೂಕ್ಷ್ಮತೆಯನ್ನು ಪಡೆದು ಅಪೂರ್ವ ಅನ್ನುವಂಥದ್ದಲ್ಲಿ ಅಪೂರ್ವತೆಯನ್ನು ಪಡ್ಕೋತಾ ಇದ್ದಾವಂತ ಆಹುತಿಗಳು. ಸೂಕ್ಷ್ಮವಾಗಿರ್ತಕ್ಕಂಥ ಅಪರೂಪವನ್ನ ಅವು ಧಾರಣ ಮಾಡ್ತಾ ಇದ್ದಾವೆ ಅಂತ. ತಾನ್ ಇಷ್ಟಾಧಿಕಾರಿಣ ಆಶ್ರಯಂತಿ, ಅವು ಅಲ್ಲೇನು ಅಧಿಕಾರಿ ಅದಾನಲ್ಲ, ಹೋಮ ಮಾಡಿರ್ತಕ್ಕಂಥ ಅಧಿಕಾರಿ ಅದಾನಲ್ರಿ, ಹ್ಮ್ ಅವು ಅವನನ್ನೇ ಬಂದು ಆಶ್ರಯ ಮಾಡ್ಕೊಂಡ್ಬಿಡ್ತಾವಂತ. ಹ್ಮ್ ಇವನು ಅಲ್ಲಿ ಹೋಮ ಮಾಡಿರ್ತಕ್ಕಂಥ ಅಲ್ಲಿ ಹೋಮ ದ್ರವ್ಯಗಳು ಹ್ಮ್ ಅವು ಸೂಕ್ಷ್ಮತೆಯನ್ನು ಹೊಂದಿ ಅವು ಅಪೂರ್ವ ಅಂತ ಹೇಳಿಸಿಕೊಂಡು ಅವು ಆ ಯಜಮಾನನನ್ನ ಇಷ್ಟಾಧಿಕಾರಿಯನ್ನೇ ಅವು ಆಶ್ರಯ ಮಾಡಿಕೊಳ್ತಾ ಇದ್ದಾವೆ ಅಂತೇಳಿ ಹಿಂಗ ನಮಗ ಶ್ರುತಿ ಅನ್ನುವಂತಹದ್ದು ಅಲ್ಲಿ ಉಪದೇಶ ಮಾಡಿಕೊಂಡು ಬಂದದ ಅಂತ. ಹ್ಮ್ ಆ ಇಷ್ಟಾಧಿಕಾರಿಗಳನ್ನೇ ಆ ಸೂಕ್ಷ್ಮವಾಗಿರ್ತಕ್ಕಂಥ ಅಪರೂಪವನ್ನು ಪಡ್ಕೊಂಡು ಆ ಹೋಮ ಮಾಡಿರ್ತಕ್ಕಂಥ ಆಹುತಿಗಳದಾವಲ್ರಿ, ಆ ಆಹುತಿಗಳೆಲ್ಲ ಅಲ್ಲಿ ಸೂಕ್ಷ್ಮತ್ವವನ್ನು ಪಡ್ಕೊಂಡು ಅಪೂರ್ವ ಅಂತ ಹೇಳಿಸಿಕೊಂಡು ಹ್ಮ್ ಅವು ಆ ಇಷ್ಟಾಧಿಕಾರಿಯನ್ನೇ ಆಶ್ರಯ ಮಾಡುವಂತವುಗಳಾಗ್ತಾ ಇದ್ದಾವೆ ಅಂತ. ಹ್ಮ್ ತೇಷಾಂ ಚ
ಶರೀರಂ ನೈಧನೇನ ವಿಧಾನೇನ ಅಂತೆ ಅಗ್ನೌ ಋತ್ವಿಜೋ ಜುಹತಿ. ಇನ್ನ ಆ ಯಜಮಾನ ಏನದಾನಲ್ರಿ, ಏನ ಇಷ್ಟಾಪೂರ್ತ ದತ್ತ ಈ ಉಪಾಸನೆ ಮಾಡಿರ್ತಕ್ಕಂಥ ಯಜಮಾನ, ಹ್ಮ್ ಅಥವಾ ಈ ಪಂಚಾಗ್ನಿಯಲ್ಲಿ ಹೋಮ ಮಾಡಿರ್ತಕ್ಕಂಥ ಯಾವ ಯಜಮಾನ ಅದಾನಲ್ರಿ, ಒಬ್ಬ ಹೌದು. ಕರ್ತೃ ಅದಾನಲ್ರಿ ಯಜಮಾನ, ಹ್ಮ್ ಅವನು ಸ್ವರ್ಗಲೋಕವನ್ನು ಬಯಸಿ ಮಾಡ್ಯಾನಂತ ತಿಳ್ಕೊಡ್ರಿ. ಇವಾಗ ಹ್ಮ್ ನನಗೆ ಸ್ವರ್ಗ ಪ್ರಾಪ್ತಿ ಆಗಲಿ ಅಂತ ಹೇಳಿ ಹ್ಮ್ ಇಷ್ಟೆಲ್ಲ ಇಷ್ಟಾಪೂರ್ತ ದತ್ತ ಅನ್ನುವಂಥ ಒಂದು ಕರ್ಮಗಳನ್ನು ಅವನು ಮಾಡಿದಾನಂತ ತಿಳ್ಕೊಡ್ರಿ. ಇವಾಗ ಹ್ಮ್ ಅವನಲ್ಲಿ ಅವನು ಹೋಮ ಮಾಡಿರ್ತಕ್ಕಂಥ ಯಾವ ಆಹುತಿಗಳು ಹ್ಮ್ ಅವು ಅಪೂರ್ವ ಅಂತ ಹೇಳಿಸ್ಕೊಂಡು ಹ್ಮ್ ಅವು ಯಜಮಾನನ್ನೇ ಆಶ್ರಯ ಮಾಡ್ಕೊಂಡು ಬಿಡ್ತಾವ. ಅವು ಹ್ಮ್ ಮುಂದೆ ಅವನ ಶರೀರ ಅನ್ನುವಂಥದ್ದು ಏನದಲ್ರಿ, ಈಗ ಹ್ಮ್ ಹ್ಮ್ ತೇಷಾಂ ಚ ಶರೀರಂ ನೈಧನೇನ ವಿಧಾನೇನ ಅಂತೆ ಅಗ್ನೌ ಋತ್ವಿಜೋ ಜುಹತಿ. ಇಲ್ಲಿ ಋತ್ವಿಜರಾಗಿರ್ತಕ್ಕಂಥವನು ಅವನ ಶರೀರಕ್ಕೆ ಏನ್ ಮಾಡ್ತಾರ ಅಂತಂದ್ರೆ, ಆ ಮರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹ್ಮ್ ಒಂದು ಅಲ್ಲಿ ಸಂಸ್ಕಾರ ಅದಾವ. ಹ್ಮ್ ಸತ್ತ ಬಳಕ ಹ್ಮ್ ಅವನ ಶರೀರಕ್ಕೆ ಸಂಸ್ಕಾರ ಮಾಡ್ತಾರಲ್ರಿ, ಹ್ಮ್ ಅಲ್ಲಿ ಪೂಜಾದು ಮಾಡ್ತಾರಲ್ಲ, ಅವನ ಶರೀರ ಅಲ್ಲಿ ಕುಂಡ್ರಿಸಿ ಅದಕ್ಕೆ ಪದ್ಧತಿ ಪ್ರಕಾರ ಹೌದು. ಅದು ಅಂತ್ಯೇಷ್ಟಿ ಅದು ವಿಧಾನದಿಂದ ಹ್ಮ್ ಸಾಯುವಾಗ ಏನು ಒಂದು ಸಂಸ್ಕಾರ ಮಾಡಬೇಕು, ಯಾವ್ಯಾವ ಒಂದು ಪೂಜಾದಿಗಳನ್ನ ಮಾಡಬೇಕು, ಹ್ಮ್ ಅದಕ್ಕೆ ಅಂತ್ಯೇಷ್ಟಿ ವಿಧಾನ ಅಂತ ಕರೀತಾರ. ಹ್ಮ್ ಸತ್ತ ಬಳಕ ಮಾಡತಕ್ಕಂಥ ಸಂಸ್ಕಾರ ಕ್ರಿಯೆಗಳು ಅಂತವು. ಅವುಗಳಿಂದ ಏನಾಗ್ತೈತಿ, ಅದು ಕೊನೆ ಅಗ್ನಿ. ಅದು ಹ್ಮ್ ಶರೀರವನ್ನ ಅಗ್ನಿಯಲ್ಲಿ ದಹನ ಮಾಡಿಬಿಡ್ತಾರದಂತ. ಶರೀರವನ್ನು ಸುಡ್ತಾರಲ್ರಿ ಇದು, ಹ್ಮ್ ಕೆಲವು ಸುಡ್ತಾರ, ಕೆಲವ್ರು ಮಣ್ಣಿನಲ್ಲಿ ಹೂಳ್ತಾರಂತ. ಹೌದು. ಅದಕ್ಕಂದ್ರೆ ತಾನ್ ತೇಷಾಂಚ ಶರೀರಂ ನೈಧನೇನ ವಿಧಾನೇನ ಅಂತೆ ಅಗ್ನೌ ಋತ್ವಿಜೋ ಜುಹತಿ. ಹ್ಮ್ ಅಂದ್ರೆ ಆ ಕೊನೆ ಅಗ್ನಿ ಋತ್ವಿಜರಾಗಿರ್ತಕ್ಕಂಥವ್ರು ಹ್ಮ್ ಅದನ್ನ ಹೋಮ ಮಾಡ್ತಾ ಇದ್ದಾರೆ ಅಂತ. ಏನಂತ ಹೋಮ ಮಾಡ್ತಾರೆ ಅಂತಂದ್ರೆ ಅದನ್ನ ಆಚಾರ್ಯರು ಹೇಳ್ತಾ ಇದ್ದಾರೆ. ಹ್ಮ್ ಅಸೌ ಸ್ವರ್ಗಾಯ ಲೋಕಾಯ ಸ್ವಾಹ. ಹ್ಮ್ ಅಂದ್ರೆ ಇವನು ಸ್ವರ್ಗ ಲೋಕಕ್ಕೆ ಹೋಗ್ಲಿ ಅಂತ ಹೇಳಿ ಅವರು ಹೋಮವನ್ನ ಮಾಡ್ತಾರಂತ. ಹ್ಮ್ ಎಲ್ಲಿ ಕೊನೆ ಅಗ್ನಿ ಅದು, ಹೌದು. ಅವನ ದಹನ ಮಾಡುವಂತಹದ್ದು, ಅವನ ಶರೀರವನ್ನು ದಹನ ಮಾಡುವಂತ ಸಂದರ್ಭದೊಳಗೆ ಹ್ಮ್ ಆ ಚಿತೆಯ ಮೇಲೆ ಅವನ ಶರೀರವನ್ನ ಇಟ್ಟು ಹ್ಮ್ ಇವನು ಸ್ವರ್ಗ ಲೋಕಕ್ಕೆ ಹೋಗ್ಲಿ. ಹ್ಮ್ ಅಸೌ ಸ್ವರ್ಗಾಯ ಲೋಕಾಯ ಸ್ವಾಹ. ಹ್ಮ್ ಅಂದ್ರೆ ಸ್ವರ್ಗಲೋಕವನ್ನು ಕುರಿತು ಇವನು ಹೋಗುವಂತವನಾಗ್ಲಿ ಅಂತೇಳಿ ಹ್ಮ್ ಈ ಪ್ರಕಾರವಾಗಿ ಅವರು ಹೋಮವನ್ನ ಮಾಡುವಂತವರಾಗ್ತಾ ಇದ್ದಾರೆ ಅಂತ. ಹ್ಮ್ ಯಾರು ಋತ್ವಿಜರಾಗಿರ್ತಕ್ಕಂಥವ್ರು. ಹ್ಮ್ ತತಃ ಸ್ತಾ ಶ್ರದ್ಧಾ ಪೂರ್ವಕ ಕರ್ಮ ಸಮವಾಯಿನ್ಯಃ ಆಹುತಿಮಯ್ಯಃ ಆಪಃ ಅಪೂರ್ವರೂಪಾ ಸತ್ಯಃ ತಾನ್ ಇಷ್ಟಾಧಿಕಾರಿಣೋ ಜೀವಾನ್ ಪರಿವೆಷ್ಟ್ಯ ಅಮುಂ ಲೋಕಂ ಫಲದಾನಾಯ ನಯಂತಿ ಇತಿ ಯತ್ ತತ್ರ ತದತ್ರ ಜುಹೋತಿನ ಅವಿಧೀಯತೆ. ಹ್ಮ್ ಶ್ರದ್ಧಾಂ ಜುಹತಿ ಹ್ಮ್ ಅಂತ ಇಲ್ಲಿ ಭಾಷ್ಯದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಹ್ಮ್ ತತಸ್ಥಾ ಶ್ರದ್ಧಾಪೂರ್ವಕ ಕರ್ಮ ಸಮವಾಯಿನ್ಯ. ಹ್ಮ್ ಅಂದ್ರೆ ಅವರು ಆ ಬಳಿಕ ಏನ್ ಮಾಡ್ತಾರೆ, ಶ್ರದ್ಧಾಪೂರ್ವಕವಾಗಿ ಆ ಕರ್ಮ ಸಂಬಂಧ ಉಳ್ಳಂತ ಯಾವ ಆಹುತಿಮಯವಾಗಿರ್ತಕ್ಕಂಥ ಆ ಅಪ್ ಅನ್ನುವಂಥದ್ದು ಏನದಲ್ಲ, ಹ್ಮ್ ಅಪೂರ್ವ ಅಂತ ಏನು ಕರ್ಕೊಂಡು ಬಂದಿದ್ರಲ್ರಿ ಈಗ, ಹೌದು. ಯಾವುದು ಶ್ರದ್ಧಾಪೂರ್ವಕ ಒಂದು ಕರ್ಮ ಸಂಬಂಧ ಉಳ್ಳಂತ ಅಲ್ಲಿ ಆಹುತಿಮಯವಾಗಿರ್ತಕ್ಕಂಥದ್ದು ಹ್ಮ್ ಆ ಅಪ್ ಅನ್ನುವಂಥದ್ದು ಅಲ್ಲಿ ಅಪರೂಪವನ್ನ ಪಡ್ಕೊಂಡಿರ್ತದ. ಅದು ಹ್ಮ್ ಆ ಇಲ್ಲಿ ಅಪೂರ್ವ ಅನ್ನುವಂತಹದ್ದು ರೂಪವನ್ನು ಪಡ್ಕೊಂಡು ಏನಾಗ್ತದೆ, ಹ್ಮ್ ಅಲ್ಲಿ ಇಷ್ಟಾಧಿಕಾರಿಯಾಗಿರ್ತಕ್ಕಂಥ ಜೀವ, ಇಲ್ಲಿ ಇಷ್ಟಾಧಿಕಾರಿ ಅಂದ್ರೆ ಯಾರು, ಜೀವನೇ ಎಲ್ಲ ಮಾಡಿದ್ದಲ್ರಿ ಇವನು. ಹೌದು. ಇವೆಲ್ಲ ಕರ್ಮಗಳನ್ನು ಮಾಡಿ ಅವನೇ ಈ ಜೀವನೇ ಹೋಗ್ತಾನಲ್ಲಿ, ದೇಹವನ್ನು ಬಿಟ್ಟು ಹೋಗ್ತಾನಲ್ರಿ. ಇಲ್ಲಿ ಹ್ಮ್ ಇಷ್ಟಾಧಿಕಾರಿಣ ಜೀವಾನ್ ಪರಿವೇಷ್ಟ್ಯ, ಹ್ಮ್ ಅಲ್ಲಿ ಇಷ್ಟಾಧಿಕಾರಿಯಾಗಿರ್ತಕ್ಕಂಥ ಜೀವನನ್ನ ಅದು ಪರಿವೇಷ್ಟ ಅಂದ್ರೆ ಸುತ್ತಿಕೊಂಡು ಅಂತ. ಹ್ಮ್ ಸುತ್ತಕೊಂಡು ಏನ್ ಮಾಡ್ತೈತೆ ಅದು, ಅಮುಂ ಲೋಕಂ ಫಲದಾನಾಯ ನಯಂತಿ, ಆ ಲೋಕವನ್ನ ಅಂದ್ರೆ ಫಲವನ್ನ ಕೊಡೋದಕ್ಕೆ ಅದು ಹ್ಮ್ ಒಯ್ತಾ ಇದ್ದಾವೆ ಅಂತ. ಹ್ಮ್ ಯಾವುದು ಆ ಅಪ್ ಅನ್ನುವಂತಹದ್ದು ಅಪೂರ್ವ ರೂಪವನ್ನು ಪಡ್ಕೊಂಡು
ಅಲ್ಲಿ ಇಷ್ಟಾಧಿಕಾರಿಗಳಾಗಿರ್ತಕ್ಕಂಥ ಜೀವರನ್ನ ಸುತ್ತಿಕೊಂಡು ಮತ್ತು ಆ ಲೋಕ ಯಾವುದು ಅವನೇನು ಯಾವ ಲೋಕವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಅವನು ಹೋಮವನ್ನು ಮಾಡ್ಯಾನಲ್ರಿ, ಹ್ಮ್ correct. ಆ ಲೋಕವನ್ನ ಅಲ್ಲಿ ಫಲವನ್ನ ಕೊಡೋದಕ್ಕೋಸ್ಕರವಾಗಿ ಒಯ್ತಾವಂತ. ಹ್ಮ್ ಯಾಕೆ ಇವನು ಕರ್ಮ ಮಾಡಿದಾನ, ಪುಣ್ಯಕರ್ಮ ಮಾಡ್ಯಾನ ಅಂತಂದ್ರೆ ಹ್ಮ್ ಅದರ ಫಲ ಅನುಭವಿಸ್ಲೇಬೇಕಲ್ರಿ. ಹೌದು. ಆ ಫಲದ ಅನುಭೋಗ ಮಾಡಿಸುವ ಸಲುವಾಗಿ ಇವನನ್ನ ತಗೊಂಡು ಹೋಗ್ತಾ ಇದ್ದಾವೆ ಅಂತ. ಹ್ಮ್ ಈ ಜೀವನನ್ನ ಇಲ್ಲಿ ಇಷ್ಟಾಧಿಕಾರಾಗಿರ್ತಕ್ಕಂಥ ಜೀವರನ್ನ ಹ್ಮ್ ಅವು ಸುತ್ತಿಕೊಂಡು ಆ ಲೋಕವನ್ನ ಮತ್ತು ಫಲವನ್ನ ಕೊಡುವುದಕ್ಕೆ ಒಯ್ತಾ ಇದ್ದಾವೆ ಅಂಥೇಳಿ ಹೀಗೆ ಶ್ರುತಿ ಎನ್ನುವಂತಹದ್ದು ಹೇಳ್ಕೊಂಡು ಬಂದದ. ಹ್ಮ್ ತಾನಿಷ್ಟಾಧಿಕರಣ ಜೀವಾನ್ ಪರಿವೆಷ್ಟ ಅಮುಂ ಲೋಕಂ ಫಲದಾನಾಯ ನಯಂತೀತಿ ಯತ್ ತತ್ತದತ್ರ ಜುಹೋತಿ ನ ಅಭಿಧೀಯತೆ ಶ್ರದ್ಧಾಂ ಜುಹ್ವತಿ ಇತಿ. ಅದನ್ನೇ ಇಲ್ಲಿ ಶ್ರದ್ಧದಿಂದ ಹೋಮ ಮಾಡ್ತಾರೆ ಅಂತ ಹ್ಮ್ ಪೂರ್ವದಲ್ಲಿ ಹೇಳಿದ್ರಲ್ಲ, ಶ್ರದ್ಧದಿಂದ ಹೋಮ ಮಾಡ್ತಾರೆ ಅಂತೇಳಿ ಪೂರ್ವದಲ್ಲಿ ಹೇಳಿದ್ರಲ್ರ ಅದನ್ನ. ಹೌದು. ಆ ಶ್ರದ್ಧಾ ಜುಹ್ವತಿ ಅಂತ, ಹ್ಮ್ ಶ್ರದ್ಧೆಯನ್ನ ಹೋಮ ಮಾಡುತ್ತಾರೆ ಅಂತ. ಹ್ಮ್ ತಥಾ ಚ ಅಗ್ನಿಹೋತ್ರೇ ಷಟ್ ಪ್ರಶ್ನಿ ನಿರ್ವಚನ ರೂಪೇಣ ವಾಕ್ಯಶೇಷೇಣ ತೇವಾ ಏತೆ ಆಹುತಿ ಹುತೆ ಉತ್ಕ್ರಾಮತಃ ಇತ್ಯೇವಮಾದಿನಾ. ತಥಾ ಚ ಅಂದ್ರೆ ಹಾಗೆ ಅಂತ ಇಲ್ಲಿ ಹ್ಮ್ ಅಲ್ಲಿ ಪೂರ್ವದಲ್ಲಿ ಅಲ್ಲಿ ಶ್ರದ್ಧೆಯನ್ನ ಹೋಮ ಮಾಡ್ತಾರೆ ಅಂತೇಳಿ ಆ ಹೋಮಾರ್ಥಕವಾಗಿರ್ತಕ್ಕ ಶಬ್ದದಿಂದ ಹೇಳಿದ್ದಾರೆ ಅಂತ ಹೇಳಿದರು. ಹ್ಮ್ ತಥಾ ಅಂದ್ರೆ ಹಾಗೆ ಅಗ್ನಿಹೋತ್ರಿ, ಅಗ್ನಿಹೋತ್ರೆ ಹ್ಮ್ ಅಂದ್ರೆ ಅಗ್ನಿಹೋತ್ರದಲ್ಲಿ ಅಂತ ಹ್ಮ್ ಷಟ್ ಪ್ರಶ್ನೆ ನಿರ್ವಚನ ರೂಪೇಣ ಹ್ಮ್ ಅಲ್ಲಿ 6 ಪ್ರಶ್ನೆಗಳಿಗೆ ಉತ್ತರ ಅನ್ನುವಂತಹದ್ದು, ನಿರ್ವಚನ ಅಂದ್ರೆ ಉತ್ತರ ಅಂತ, ಹ್ಮ್ ಷಟ್ ಪ್ರಶ್ನೆ ಅಂದ್ರೆ 6 ಪ್ರಶ್ನೆಗಳಿಗೆ ನಿರ್ವಚನ ರೂಪೇಣ ಹ್ಮ್ ಅಲ್ಲಿ ಉತ್ತರವನ್ನ ಹೇಳುವಂತ ರೂಪದ ಒಂದು ವಾಕ್ಯಶೇಷೇನ ಹ್ಮ್ ಅಂದ್ರೆ ವಾಕ್ಯಶೇಷದಿಂದ ಅಂತ. ಹ್ಮ್ ಅಲ್ಲಿ ಅಗ್ನಿಹೋತ್ರದೊಳಗ ಅಲ್ಲಿ 6 ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರ. ಹ್ಮ್ ಅಲ್ಲಿ 6 ರೀತಿ ಪ್ರಶ್ನೆ ಯಾವುದು ಅಂತಂದ್ರೆ ಅಲ್ಲಿ ಯಾಜ್ಞವಲ್ಕ್ಯನನ್ನ ಕುರಿತು ಜನಕ ಕೇಳ್ತಾ ಇದ್ದಾರೆ. ಜನಕ ಹ್ಮ್ ಮಹಾರಾಜ ಹ್ಮ್ ಯಾಜ್ಞವಲ್ಕ್ಯನನ್ನ ಕುರಿತು ಅಲ್ಲಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ. ಏನಂತ ಅಂದ್ರೆ ಇವೆರಡರ ಒಂದು ಉತ್ಕ್ರಾಂತಿಯನ್ನಾಗಲಿ ಹ್ಮ್ ಅಥವಾ ಗತಿಯನ್ನಾಗಲಿ ಹ್ಮ್ ಅಥವಾ ಪ್ರತಿಷ್ಠೆಯನ್ನಾಗಲಿ ಅಥವಾ ತೃಪ್ತಿಯನ್ನಾಗಲಿ ಹ್ಮ್ ಅಥವಾ ಪುನರಾವೃತ್ತಿಯನ್ನಾಗಲಿ ಲೋಕಕ್ಕೆ ಮತ್ತೆ ಇಲ್ಲಿ ಇಳುವುದನ್ನಾಗಲಿ ಹ್ಮ್ ನೀನು ಅರಿಯೆ, ಹ್ಮ್ ನೀನು ಅದನ್ನು ತಿಳಿಯಲಾರೆ ಅಂತ. ಹ್ಮ್ ಈ 6 ಪ್ರಶ್ನೆಗಳನ್ನ ಯಾಜ್ಞವಲ್ಕ್ಯನ ಕುರಿತು ಜನಕರಾಜ ಪ್ರಶ್ನೆ ಮಾಡಿದಾನೆ ಅಂತ ಹ್ಮ್ ಇಲ್ಲಿ ಹೇಳ್ಕೊಂಡು ಬಂದರು. ಹ್ಮ್ ಆದ್ದರಿಂದ ಇಲ್ಲಿ ತೇ ವಾ ಏತೆ ಆಹುತಿ ಹುತೆ ಉತ್ಕ್ರಾಮತಃ ಇತ್ಯೇವಮಾದಿನ ಅಗ್ನಿಹೋತ್ರಾಹುತ್ಯೋಹೋ. ಈ ರೀತಿ ಅಲ್ಲಿ ಅಗ್ನಿಹೋತ್ರದೊಳಗೆ 6 ಪ್ರಶ್ನೆಗಳಿಗೆ ಉತ್ತರ ಅನ್ನುವಂತಹದ್ದನ್ನ ಹ್ಮ್ ಅವರು ಹೇಳುವಂತ ಒಂದು ವಾಕ್ಯಶದಲ್ಲಿ ಈ ಆ ಶ್ರುತಿ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಏನಂತ ತೇವಾ ಏತೆ ಆಹುತಿ ಹುತೆ ಉತ್ಕ್ರಾಮತಃ. ಹ್ಮ್ ತೇವಾ ಏತೆ ಆಹುತಿ ಅಂದ್ರೆ ಆ ಆಹುತಿಗಳು ಎರಡೂ ಅಂತ. ಹ್ಮ್ ಆ ಹೋಮವನ್ನ ನಾವು ಮಾಡಿದಾಗ ಅವು ಉತ್ಕ್ರಮಣ ಆಗ್ತಾ ಇದ್ದಾವೆ ಅಂತ ಅಲ್ಲಿ ಶ್ರುತಿ ಅನ್ನುವಂತಹದ್ದು ಹೇಳ್ತದ. ಹ್ಮ್ ಏನಂತ ತೇವಾ ಏತೆ ಆಹುತಿ ಹುತೆ ಉತ್ಕ್ರಾಮತಃ ಹ್ಮ್ ಅಂದ್ರೆ ಅಲ್ಲಿ ಎರಡು ಆಹುತಿಗಳು ಅಲ್ಲಿ ಉತ್ಕ್ರಮಿಸ್ತಾ ಇದ್ದಾವೆ ಅಂತ ಹೇಳಿ ಇತ್ಯೇವಮಾದಿನ ಅಗ್ನಿಹೋತ್ರಾಹುತ್ಯೋಹೋ ಫಲಾರಂಭಾಯ ಲೋಕಾಂತರ ಪ್ರಾಪ್ತಿ ಪ್ರದರ್ಶಿತ. ನೋಡ್ರಿ, ಇವು ಮೊದಲಾಗಿರ್ತಕ್ಕಂಥ ವಾಕ್ಯದಿಂದ ನಮಗ ಇಲ್ಲಿ ಅಗ್ನಿಹೋತ್ರದ ಈ ಆಹುತಿಗಳೆರಡೂ ಏನದಾವಲ್ಲ ಹ್ಮ್ ಇವು ಫಲವನ್ನ ಕೊಡುವುದಕ್ಕೋಸ್ಕರವಾಗಿ ಹ್ಮ್ ಬೇರೆ ಲೋಕಗಳನ್ನ ಅವು ಪಡ್ಕೊಳ್ತಾವೆ ಅಂತ ಈಗ ತಿಳಿಸ್ಕೊಂಡು ಬಂದಿದ್ದಾರೆ ಶ್ರುತಿಯೊಳಗೆ. ಹ್ಮ್ ಇಲ್ಲಿ ಈ ಅಂದ್ರೆ ಹಿಂದೆ ಒಂದು ಮಂತ್ರ ಬಂತಲ್ರಿ ಈಗ, ಹೌದು. ಆ ಮಂತ್ರದಿಂದ ಇಲ್ಲಿ ಏನ್ ಹೇಳಿದ್ರು, ತೇವಾ ಏತೆ ಆಹುತಿ ಹುತೆ ಉತ್ಕ್ರಾಮತಃ ಅನ್ನುವಂತ ಮಂತ್ರದಿಂದ
ಹ್ಮ್ ಇತ್ತೇವಮಾದಿನ ಅಂತ ಹೇಳಿದ್ರು. ಇವೇ ಮೊದಲಾಗಿರ್ತಕ್ಕಂಥ ಒಂದು ಶ್ರುತಿ ವಾಕ್ಯಗಳಿಂದ ಅಂತ. ಹ್ಮ್ ಅಗ್ನಿಹೋತ್ರಾಹುತ್ಯೋಹೋ ಫಲಾರಂಭಾಯ ಲೋಕಾಂತರ ಪ್ರಾಪ್ತಿ ಪ್ರದರ್ಶಿತ. ಅಂದ್ರೆ ಅಗ್ನಿಹೋತ್ರದ ಈ ಎರಡು ಆಹುತಿಗಳದಾವಲ್ಲ, ಹ್ಮ್ ಅವೆರಡರ ಫಲ ಅನ್ನುವಂತಹದ್ದನ್ನ ಕೊಡೋದಕ್ಕೋಸ್ಕರವಾಗಿ ಅಲ್ಲಿ ಲೋಕಾಂತರವನ್ನ ಹೊಂದುತ್ತಾ ಇದ್ದಾವೆ ಅಂತೇಳಿ ಇದನ್ನ ತಿಳಿಸ್ಕೊಂಡು ಬಂದಿದ್ದಾರೆ. ಹ್ಮ್ ಆದ್ದರಿಂದ ಇಲ್ಲಿ ಇಲ್ಲಿ ಆಹುತಿಮಯವಾಗಿರ್ತಕ್ಕಂಥ ಅಪ್ಪಿನಿಂದ ಇಲ್ಲಿ ಜೀವನಾಗಿರ್ತಕ್ಕಂಥವನು ಅವುಗಳಿಂದ ಸುತ್ತುವರಿಯಲ್ಪಟ್ಟು ಅಂತ. ಸಂಪರಿಕ್ಷಪ್ತ ಅಂದ್ರೆ ಏನ್ರಿ? ಅವುಗಳಿಂದ ಸುತ್ತುವರಿಯಲ್ಪಟ್ಟು ಜೀವ ಹ್ಮ್ ತಮ್ಮ ಕರ್ಮದ ಫಲವನ್ನ ಅನುಭವಿಸೋದಕ್ಕೋಸ್ಕರವಾಗಿ ಹ್ಮ್ ಹೋಗ್ತಾರೆ ಅಂಥೇಳಿ ಇಲ್ಲಿ ಆಚಾರ್ಯ ತಮ್ಮ ಸಿದ್ಧಾಂತವನ್ನು ಹೇಳ್ಕೊಂಡು ಬಂದರು. ಹ್ಮ್ ಫಲಾರಂಭಾಯ ಲೋಕಾಂತರ ಪ್ರಾಪ್ತಿ. ಆ ಫಲವನ್ನ ಅನುಭವಿಸೋದಕ್ಕೋಸ್ಕರವಾಗಿ ಮತ್ತೊಂದು ಲೋಕದ ಪ್ರಾಪ್ತಿಯನ್ನು ಹೇಳಿದ್ದಾರೆ. ಹ್ಮ್ ಯಾರು ಅಗ್ನಿಹೋತ್ರಾದಿ ಕರ್ಮಗಳಲ್ಲಿ ತೊಡಗಿದ್ದಾರೋ, ಹ್ಮ್ ಅಲ್ಲಿ ಹವಿಷ್ಯಗಳನ್ನ ಅರ್ಪಣಾ ಮಾಡಿದಾರೋ, ಹ್ಮ್ ಯಾರಲ್ಲಿ ಅಪೂರ್ವ ಅನ್ನುವಂತಹದ್ದು ಅದು ಆಗೈತೋ, ಅಂಥವ್ರು ಏನಾಗಿದ್ದಾರೆ ಅಂತ ಹೋತೃಳಾಗಿರ್ತಕ್ಕಂಥವ್ರು, ಹೋಮವನ್ನು ಮಾಡಿಸಿರ್ತಕ್ಕಂಥವ್ರು ಫಲಾರಂಭಾಯ ಲೋಕಾಂತರ ಪ್ರಾಪ್ತಿ. ಹ್ಮ್ ಆ ಫಲವನ್ನ ಹೊಂದುವುದಕ್ಕೋಸ್ಕರವಾಗಿ, ಆ ಕರ್ಮದ ಫಲ ಅನ್ನುವಂತಹದ್ದನ್ನ ಅವ್ರು ಅನುಭವ ಮಾಡ್ಬೇಕಲ್ರಿ ಇವಾಗ. ಹೌದು. ಆ ಅದನ್ನ ಹೊಂದೋದಕ್ಕೋಸ್ಕರವಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಲೋಕಾಂತರ ಪ್ರಾಪ್ತಿ. ಅಂದ್ರೆ ಈ ದೇಹವನ್ನ ಬಿಟ್ಟು ಮತ್ತೊಂದು ದೇಹವನ್ನ ಪಡ್ಕೊಳ್ತಾರೆ ಅಂತ. ಹೀಗೆ ಹೇಳುದು ಇದು ಸರಿ ಅಂತ ಹೇಳ್ತಾ ಇದ್ದಾರೆ ಅವರು. ಹ್ಮ್ ತಸ್ಮಾತ್ ಆಹುತಿ ಮೈಬಿಹಿ ಅದ್ಭಿಹಿ ಸಂಪರಿಷ್ವಕ್ತಾ ಜೀವಾರೌಹತಿ ಸ್ವಕರ್ಮ ಫಲೋಪಭೋಗ ಇತಿ ಶ್ಲಿಷ್ಯತೆ. ತಸ್ಮಾತ್ ಅಂದ್ರೆ ಆದ್ದರಿಂದ ಅಂತ. ಹ್ಮ್ ಆಹುತಿ ಮೈಬಿಹಿ ರದ್ಭಿಹಿ ಹ್ಮ್ ಅಂದ್ರೆ ಇಲ್ಲಿ ಆಹುತಿಯಿಂದ ಕೂಡಿಕೊಂಡಿರ್ತಕ್ಕಂಥ, ಅಂದ್ರೆ ಆಹುತಿಮಯವಾಗಿರ್ತಕ್ಕಂಥ ಅಪ್ಪಿನಿಂದ ಅಂತ. ಹ್ಮ್ ಅವುಗಳಿಂದ ಸುತ್ತುವರಿಯಲ್ಪಟ್ಟಿರ್ತಕ್ಕಂಥ ಈ ಜೀವನಾಗಿರ್ತಕ್ಕಂಥವನು ಹ್ಮ್ ತಾನು ಮಾಡಿರ್ತಕ್ಕಂಥ ಕರ್ಮದ ಫಲ, ಅವನೇನು ಪುಣ್ಯವನ್ನ ಮಾಡ್ಯಾನ, ಯಜ್ಞ ಮಾಡ್ಯಾನ, ದಾನ ಮಾಡ್ಯಾನ, ಹ್ಮ್ ಅವೇನ್ ಮಾಡ್ಕೊಂಡು ಬಂದಾನಲ್ರಿ, ಹ್ಮ್ ಆ ಕರ್ಮದ ಫಲ ಅನುಭವಿಸ್ಬೇಕಲ್ರಿ ಇವಾಗ. ಹ್ಮ್ ಆ ಅನುಭವಿಸಕ್ಕೋಸ್ಕರವಾಗಿ ಅವ್ರು ಹೋಗ್ತಾ ಇದ್ದಾರೆ ಅಂತ ಹೇಳಿ ಹ್ಮ್ ಜೀವ ರೌಹತಿ. ಜೀವಾಹ ಅಂದ್ರೆ ಜೀವರುಗಳು ಅಂತ, ರೌಹತಿ ಅಂದ್ರೆ ಹೋಗುತ್ತಾರೆ ಅಂತ. ಸ್ವಕರ್ಮ ಫಲೋಪಭೋಗ ಇತಿ ಶ್ಲಿಷ್ಯತೆ. ಹ್ಮ್ ಸ್ವಕರ್ಮ ಅಂದ್ರೆ ಅವರು ತಾವು ಮಾಡಿರ್ತಕ್ಕಂಥ ಕರ್ಮದ ಫಲವನ್ನ ಹ್ಮ್ ಅನುಭವಿಸುವುದಕ್ಕೋಸ್ಕರವಾಗಿಯೇ ಹ್ಮ್ ಅವರು ಈ ಶರೀರವನ್ನು ಬಿಟ್ಟು ಹ್ಮ್ ಮತ್ತೊಂದು ಶರೀರವನ್ನ ಪಡಿತಾರೆ, ಇಲ್ಲಿಂದ ಅವರು ಹೋಗ್ತಾರೆ ಅಂತೇಳಿ ಹ್ಮ್ ಹಿಂಗ ಶ್ರುತಿಯೊಳಗೆ ಹೇಳ್ಕೊಂಡು ಬಂದಾರ. ಅಂದ್ರೆ ಶ್ರುತಿಯಲ್ಲಿ ಹೇಳಿರ್ತಕ್ಕಂಥ ಹ್ಮ್ ಏನ್ ಆಹುತಿಗಳದಾವಲ್ರಿ, ಹೌದು. ಅವು ಯಾವಾಗ ಉತ್ಕ್ರಾಂತಿ ಅನ್ನುವಂಥದ್ದಾಗ್ತದೋ ಹ್ಮ್ ಆವಾಗ ಅಲ್ಲಿ ಪ್ರಕೃತವಾಗಿರ್ತಕ್ಕಂಥ ಈ ಅಪ್ ಅನ್ನುವಂಥದ್ದೇನದ ಹ್ಮ್ ಅದು ಲೋಕಾಂತರಕ್ಕೆ ಹೋಗುವುದೆಂದು ಹೇಳುತ್ತಿರುವಂತ ಒಂದು ಗತಿ ಅನ್ನುವಂತಹದ್ದು ಅದು ಒಂದೇ ಅಂತ. ಹ್ಮ್ ಆ ಲೋಕಾಂತರಕ್ಕೆ ಹೋಗುವಂತಹದ್ದು ಅಂತ ಏನು ಹೇಳಿರ್ತಕ್ಕಂಥ ಒಂದು ಗತಿ ಅನ್ನುವಂತಹದ್ದು ಏನದಲ್ಲ, ಹ್ಮ್ ಅದು ಒಂದದು ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಆಹುತಿಗಳ ಉತ್ಕ್ರಾಂತಿ ಮತ್ತು ಪ್ರಕೃತವಾಗಿರ್ತಕ್ಕಂಥ ಅಪ್ಪು ಲೋಕಾಂತರಕ್ಕೆ ಹೋಗುವುದು ಅಂತೇನು ಹೇಳಿರ್ತಕ್ಕಂಥ ಗತಿ ಅನ್ನುವಂತಹದ್ದು ಇವೆರಡು ಒಂದೇ. ಯಾಕೆಂದ್ರೆ ಇವೆರಡರಲ್ಲಿ ಆ ಭೂತ ಮಾತ್ರಾಯುತರಾಗಿ ಜೀವರು ಹೋಗ್ತಾರೆ ಅಂತೇಳಿ ಹೇಳೈತಿ ಅಂತ. ಹ್ಮ್ ಅಲ್ಲಿ ಭೂತ ಮಾತ್ರೆ ಅಂದ್ರೆ ಸೂಕ್ಷ್ಮವಾಗಿರ್ತಕ್ಕಂಥ ಪಂಚಭೂತಗಳ ಅಂಶಗಳಿಂದ ಹ್ಮ್ ಅವುಗಳಿಂದ ಕೂಡ್ಕೊಂಡೇ ಇಲ್ಲಿ ಜೀವರು ಹೋಗ್ತಾರೆ ಅಂತ ಇಲ್ಲಿ ಹೇಳಿದರ ಅಭಿಪ್ರಾಯ ಅಂತ ಇಲ್ಲಿ ನಮಗ ಆಚಾರ್ಯರು ಈ ಒಂದು ಭಾಷ್ಯದಲ್ಲಿ ಹೇಳ್ಕೊಂಡು ಬಂದ್ರು. ಆಯ್ತಲ್ರಿ, ಇದು ಈ ಭಾಷ್ಯವನ್ನ ಮುಗಿಸಿರೋದು. ಸ್ವಕರ್ಮ ಫಲೋಪಯೋಗಿತಿ ಶ್ಲಿಷ್ಯತೆ ಅಂತೇಳಿ ಈ ಭಾಷ್ಯ ಮುಗಿತು. ಇನ್ನ ಭಾಕ್ತಂ ವಾ ಅನಾತ್ಮವಿತ್ವಾ ತಥಾಹಿ ದರ್ಶಯತಿ, ಇದು ಮುಂದ 7ನೇ ಸೂತ್ರ ಅನ್ನುವಂತಹದ್ದು. ಇಲ್ಲಿ 7ನೇ ಸೂತ್ರದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಭಾಕ್ತಂ ವಾ ಅನಾತ್ಮವಿತ್ವಾತ್, ಇಲ್ಲಿ ಇಷ್ಟಾಧಿಕಾರಿಗಳು ಅವರಿಗೆ ಅನ್ನ ಅನ್ನುವಂತಹದ್ದು ಅದು ಗೌಣ ಅಂತ ಹೇಳ್ತಾರೆ.
ಹ್ಮ್ ಇಷ್ಟಾಧಿಕಾರಿಗಳು ದೇವತೆಗೆ ಅನ್ನ ಅಂತ ಹೇಳಿದ್ರು ಅವರು. ಹ್ಮ್ ಆ ಅನ್ನವನ್ನು ತಿನ್ನಕ್ಕೆ ಹೆಂಗೆ ಬರ್ತದೆ? ದೇವತೆಗಳು ಮತ್ತೆ ಇಲ್ಲಿ ಇಷ್ಟಾಧಿಕಾರಿಗಳನ್ನ ತಿಂತಾರಂತ ಹಿಂಗೆ ಅರ್ಥ ಆಕೈತೆ ಅದು. ಹ್ಮ್ ಆ ವಾಕ್ಯದ ಅರ್ಥ ಏನೋ ಅದು ಗೌಣವಾಗಿ ಹೇಳೈತಿ ಅಂತ. ಹ್ಮ್ ಯಾಕೆಂದ್ರೆ ಇಲ್ಲಿ ಅನಾತ್ಮವಿತ್ವಾತ್, ಹ್ಮ್ ಯಾರು ಆತ್ಮಜ್ಞಾನಿಗಳಲ್ಲವೋ ಹ್ಮ್ ಆ, ಅವರು ಅವರು ಅನಾತ್ಮಜ್ಞಾನಿಗಳಾಗಿರ್ತಾರಂತ, ಆತ್ಮಜ್ಞಾನಿಗಳಾಗಿರುವುದಿಲ್ಲ ಅಂತ ಅವರು. ಹ್ಮ್ ಅನಾತ್ಮವಿತ್ವಾತ್, ಅವರು ಅನಾತ್ಮಜ್ಞರಾಗಿದ್ದಾರೆ ಅಂತ. ತಥಾಹಿ ದರ್ಶಯತಿ, ಹ್ಮ್ ಹಾಗೇನೆ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬಂದದ ಅಂತ. ಹ್ಮ್ ಅದನ್ನ ಇಲ್ಲಿ ಭಾಷ್ಯದೊಳಗ ವಿವರಣೆ ಕೊಡ್ತಾರೆ. ಹ್ಮ್ ಮೊದಲು ಇಲ್ಲಿ ಪೂರ್ವ ಪಕ್ಷಿ ಹೇಳ್ತಾನ ಅವನು. ಹ್ಮ್ ಆ ಪೂರ್ವ ಪಕ್ಷಕ್ಕೆ ಅಲ್ಲಿ ಉತ್ತರವೇ ಮ್ಯಾಲಿನ ಸೂತ್ರ. ಹ್ಮ್ ಇಲ್ಲಿ ಮೊದಲು ಪೂರ್ವ ಪಕ್ಷಿ ಏನ್ ಆಕ್ಷೇಪ ಮಾಡ್ತಾನ ಅನ್ನೋದನ್ನ ನಾವು ಅರ್ಥಕೊಳ್ಬೇಕಿಲ್ರಿ. ಹ್ಮ್ ಕಥಂ ಪುನರಿದಂ ಇಷ್ಟಾಧಿಕಾರಿಣಾಂ ಸ್ವಕರ್ಮ ಫಲೋಪಭೋಗಾಯ ರೌಹಣಂ ಪ್ರತಿಜ್ಞಾಯತೆ. ಇಲ್ಲಿ ಪೂರ್ವಪಕ್ಷಿ ಆಕ್ಷೇಪ ಏನು ಅಂತಂದ್ರೆ, ಹ್ಮ್ ಇದಂ ಇಷ್ಟಾಧಿಕಾರಿಣ, ಹ್ಮ್ ಇದಂ ಅಂದ್ರೆ ಇದು ಅಂತ, ಇಷ್ಟಾಧಿಕಾರಿಣಾಮ್ ಅಂದ್ರೆ ಇಷ್ಟಾಧಿಕಾರಿಗಳಿಗೆ ಅಂತ, ಇಷ್ಟಾಧಿಕಾರಿಗಳು ಅಥವಾ ಇಷ್ಟಾಧಿಕಾರಿಗಳಿಗೆ ಹ್ಮ್ ಸ್ವಕರ್ಮ ಫಲೋಪಭೋಗಾಯ ಅಂದ್ರೆ ತಾವು ಮಾಡಿರ್ತಕ್ಕಂಥ ಕರ್ಮದ ಫಲ ಅನ್ನುವಂತಹದ್ದನ್ನ ಹ್ಮ್ ಅವರು ಅನುಭವಿಸುವುದಕ್ಕೋಸ್ಕರವಾಗಿ ರೌಹಣಂ, ಅಲ್ಲಿ ಹೋಗುವಂತಹದ್ದು ಅಂತೇನು ಹೇಳ್ಯಾರಲ್ಲ, ಹ್ಮ್ ಅದು ಕಥಂ, ಹ್ಮ್ ಪುನಃ ಇದಂ ಕಥಂ, ಅದು ಹೇಗೆ ಅಂದ್ರೆ ಇಷ್ಟಾದಿಗಳು ತಾವು ಮಾಡಿರ್ತಕ್ಕಂಥ ಕರ್ಮದ ಫಲವನ್ನ ಅನುಭವಿಸುವುದಕ್ಕೆ ಅಲ್ಲಿ ಹೋಗುವಂತ ಗತಿಯ ಬಗ್ಗೆ ಅಲ್ಲಿ ಶ್ರುತಿಯಲ್ಲಿ ಹೇಳ್ಕೊಂಡು ಬಂತು. ಹ್ಮ್ ಹಂಗ ಹೇಳಬೇಕಾದ್ರೆ ಹೆಂಗ್ ಹೇಳ್ತಾ ಇದ್ದೀರಿ, ಅದಕ್ಕೇನ್ ಆಧಾರ ಅಂತ ಹ್ಮ್ ಇಲ್ಲಿ ಪ್ರಶ್ನೆ ಅನ್ನುವಂತಹದ್ದು. ಯಾವತಾ ತೇಷಾಂ ಧೂಮ್ರ ಪ್ರತೀಕೇನ ವರ್ತಮನ ಚಂದ್ರಮ ಸಮಂ ಅಧಿರೂಢಾನಾಂ ಅನ್ನಭಾವಂ ದರ್ಶಯತಿ. ತೇಷಾಂ ಅಂತಂದ್ರೆ ಆ ಧೂಮವೇ ಮುಂತಾಗಿರ್ತಕ್ಕಂಥ ಮಾರ್ಗದಿಂದ ಯಾರು ಚಂದ್ರಲೋಕವನ್ನ ಏರಿ ಪಡ್ಕೊಂಡಾರಲ್ಲ, ಹ್ಮ್ ಅವ್ರು ಏರಿದ ಬಳಿಕ ಅಂತ. ಹ್ಮ್ ಧೂಮ ಪ್ರತೀಕೇನ ವರ್ತಮನ ಚಂದ್ರಮ ಸಮಂ ಅಧಿರೂಢಾನ, ಹ್ಮ್ ಅಲ್ಲಿ ಧೂಮವೇ ಮೊದಲಾಗಿರ್ತಕ್ಕಂಥ ಮಾರ್ಗ, ಹ್ಮ್ ಆ ಮಾರ್ಗದಿಂದ ಚಂದ್ರಲೋಕವನ್ನ ಅಲ್ಲಿ ಹೋಗಿ ಪಡ್ಕೊಂಡ ಬಳಿಕ ಹ್ಮ್ ಅವರು ಅನ್ನಭಾವಂ ದರ್ಶಯತಿ, ಹ್ಮ್ ಅವರು ಅನ್ನಭಾವವನ್ನು ಹೊಂತಾ ಇದ್ದಾರೆ ಅಂತ ಅದನ್ನು ಶ್ರುತಿ ಎನ್ನುವಂತಹದ್ದು ಹೇಳುವಂತಹದ್ದಾಗ್ತದ. ಹ್ಮ್ ಶ್ರುತಿ ಏನ್ ಹೇಳುತ್ತಂತಂದ್ರೆ, ಏಷಃ ಸೋಮೋ ರಾಜ ತದ್ದೇವಾನಾಂ ಅನ್ನಂ ಚ ಅನ್ನಂ ತಂ ದೇವಾಃ ಭಕ್ಷಯಂತಿ ಇತಿ. ಏಷಃ ಸೋಮೋ ರಾಜ ಭೂತ್ವ ಅಂತಂದ್ರ ಅವರು ಇಲ್ಲಿ. ಹ್ಮ್ ಅಂದ್ರೆ ಇವನು ಏನಾಗಿದ್ದಾನೆ ಅಂತಂದ್ರೆ, ಈ ಸೋಮ ಅನ್ನುವಂಥವನು ಹ್ಮ್ ರಾಜ ಅಂತವನು. ಹ್ಮ್ ಈ ಸೋಮನು ರಾಜ ಅಂತ ಹೇಳ್ತಾ, ಏಷ ಸೋಮೋ ರಾಜ ಹ್ಮ್ ತದ್ ದೇವತಾನಾಂ ಅನ್ನಂ, ಅಂದ್ರೆ ಅದು ದೇವತೆಗಳಿಗೆ ಅನ್ನ ಅಂತ. ಹ್ಮ್ ಯಾಕಂದ್ರೆ ದೇವಾ ಭಕ್ಷಯಂತಿ ಇತಿ, ದೇವತೆಗಳು ಅವನನ್ನ ಭಕ್ಷಣ ಮಾಡ್ತಾ ಇದ್ದಾರೆ ಅಂತ. ಹ್ಮ್ ದೇವತೆಗಳಾಗಿರ್ತಕ್ಕಂಥವ್ರು ಇಲ್ಲಿ ಅವನನ್ನ ಯಾವುದು ಇಷ್ಟಾಧಿಕಾರಿ ಅನ್ನದಾರನಲ್ರಿ, ಹ್ಮ್ ಅವನನ್ನ ಇಲ್ಲಿ ಭಕ್ಷಿಸ್ತಾರೆ ಅಂತೇಳಿ ಶ್ರುತಿ ಎನ್ನುವಂತಹದ್ದು ಇಲ್ಲಿ ಹೇಳ್ತದ ಅಂತೇಳಿ ಹ್ಮ್ ಅಲ್ಲಿ ಚಾಂದೋಗ್ಯೋಪನಿಷತ್ತಿನ ಪ್ರಮಾಣವನ್ನ ಕೊಟ್ರು. ಏಷಃ ಸೋಮೋ ರಾಜ ತದ್ದೇವಾನಾಂ ಅನ್ನಂ ತಂ ದೇವಾ ಭಕ್ಷಯಂತಿ, ತೇ ಚಂದ್ರಂ ಪ್ರಾಪ್ಯ ಅನ್ನಂ ಭವಂತಿ ತಾಂಸ್ತತ್ರ ದೇವಾ ಯಥಾ ಸೋಮಂ ರಾಜಾನಂ ಅಪ್ಯಾಯಸ್ವ ಆಪಕ್ಷೀಯತ್ಯ ಯಸ್ವ ಇತ್ಯನೇನೈವ ಆ, ಇತ್ಯೇವಂ ಏನಾಂಸ್ತತ್ರ ಭಕ್ಷಯಂತಿ. ಇಲ್ಲಿ ಬೃಹದಾರಣ್ಯಕೋಪನಿಷತ್ತಿನ ಒಂದು ಮಂತ್ರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹ್ಮ್ ತೇ ಚಾಂದ್ರಂ ಪ್ರಾಪ್ಯ ಅನ್ನಂ ಭವಂತಿ, ಹ್ಮ್ ಅವರು ಚಂದ್ರನನ್ನ ಪಡ್ಕೊಂಡು ಅನ್ನವಾಗಿ ಬಿಡ್ತಾರೆ ಅಂತ ಹೇಳಿದ್ರು ಅವರು.
ಹ್ಮ್ ಅನ್ನ ಆಗಿಬಿಡ್ತಾರಂತ ಅವ್ರು ಚಂದ್ರನ ಪಡ್ಕೊಂಡ್ ಬಳಕ ಹ್ಮ್ ಇದು ಇಷ್ಟಾಧಿಕಾರಿಗಳು ಅನ್ನ ಆಗಿಬಿಡ್ತಾರ ಅಂತ. ತಾಂ ತತ್ರ ದೇವಾ ಯಥಾ ಸೋಮಂ, ಅಲ್ಲಿ ದೇವತೆಗಳು ಹೆಂಗ ಆ ಸೋಮರಾಜನನ್ನ ಹ್ಮ್ ಅಂದ್ರೆ ಋತ್ವಿಜರು ಅಂತ, ಹ್ಮ್ ದೇವ ಯಥಾ ಸೋಮಂ ರಾಜಾನಂ ಅಪ್ಯಾಯಸ್ವ ಆಪಕ್ಷಿ ಆಪಕ್ಷೀಯಸ್ವೇನೈವ ಮೇನ ಅನಾಸ್ತಂತ್ರ ಭಕ್ಷಯಂತಿ. ಅಲ್ಲಿ ದೇವತೆಗಳು ಹೇಗೆ ಆ ಸೋಮರಾಜನನ್ನ ಅಂದ್ರೆ ಋತ್ವಿಜರು ಹೆಂಗ ತುಂಬುವುದು ಅಥವಾ ಅಕ್ಷಯಗೊಳಿಸುವುದು ಅನ್ನುವಂತಹದ್ದು ಹಿಂಗೆ ಹೆಂಗ್ ಮಾಡ್ತಾ ಇರ್ತಾರೋ ಹಾಗೆ ಅಂತ ಇಲ್ಲಿ ಹ್ಮ್ ಉದಾಹರಣೆಯನ್ನು ಕೊಟ್ಟು ಹೇಳಿದರು. ಯಥಾ ಸೋಮಂ ರಾಜಾನಂ ಆಪ್ಯಾಯಸ್ವ ಆಪಕ್ಷೀಯಸ್ವ ಇತ್ಯೇವಮೇನಂ ತತ್ರ ಭಕ್ಷಯಂತಿ. ಹ್ಮ್ ಅಂದ್ರೆ ಅಲ್ಲಿ ದೇವತೆಗಳಾಗಿರ್ತಕ್ಕಂಥವ್ರು ಹ್ಮ್ ಅಂದ್ರೆ ಅವ್ರು ಚಂದ್ರನ ಪಡ್ಕೊಂಡು ಬಳಕ ಅವ್ರು ಅನ್ನ ಆಗಿಬಿಡ್ತಾರ ಅಂತ ಹೇಳಿ ಶ್ರುತಿ. ಹೌದು. ಮತ್ತ ಅಲ್ಲಿ ಆ ದೇವತೆಗಳು ಹೇಗೆ ಆ ಸೋಮರಾಜನನ್ನ ಋತ್ವಿಜರು ಹೆಂಗ ತುಂಬುತ್ತಾ ಇದ್ದಾರೋ ಅಥವಾ ಕ್ಷಯಗೊಳಿಸ್ತಾ ಇದ್ದಾರೋ ಹೀಗೆ ಅವರು ಮಾಡ್ತಾ ಇರ್ತಾರ ಅಂತ. ಹ್ಮ್ ಇತ್ತೀಚ ಸಮಾನ ವಿಷಯಂ ಸುತ್ಯಂತರಂ, ಅಂದ್ರೆ ಇವರನ್ನ ಅಲ್ಲಿ ತಿನ್ನುವಂತಹದ್ದು ಇದು ಹ್ಮ್ ಸಮಾನ ವಿಷಯಕವಾಗಿರ್ತಕ್ಕಂಥ ಮತ್ತೊಂದು ಶ್ರುತಿ ಎನ್ನುವಂತಹದ್ದು ಹಿಂಗೆ ಹೇಳ್ತದ ಅಂತ ಹೇಳಿದ್ರಿ ಇಲ್ಲಿ. ಇತ್ತೀಚ ಸಮಾನ ವಿಷಯಂ ಸುತ್ಯಂತರಂ ಅಂದ್ರೆ ಬೇರೊಂದು ಶ್ರುತಿಯಲ್ಲಿ ಈ ಸಮಾನ ವಿಷಯವನ್ನ ಹೇಳುವಂತಹದ್ದಾಗ್ತದ ಅಂತ. ಹ್ಮ್ ಸಮಾನ ವಿಷಯ ತದ್ ನ ಚ ವ್ಯಾಘ್ರಾದಿಭಿರಿವ ದೇವೈಃ ಭಕ್ಷ್ಯಮಾಣಾನಾಂ ಉಪಭೋಗಃ ಸಂಭವತಿ ಇತಿ. ಹ್ಮ್ ನ ಚ ಸಂಭವತಿ ಅಂತ. ಹ್ಮ್ ವ್ಯಾಘ್ರಾದಿಭಿರಿವ ದೇವೈಃ, ವ್ಯಾಘ್ರಾದಿಭಿಃ ಅಂತಂದ್ರೆ ವ್ಯಾಘ್ರ ಅಂದ್ರೆ ಹುಲಿ. ಹ್ಮ್ ಹೆಂಗ ಹುಲಿ ಅನ್ನುವಂತಹದ್ದು ಹ್ಮ್ ಪ್ರಾಣಿಗಳನ್ನ ಬೇಟೆಯಾಡಿ ತಿಂದು ಹಾಕ್ತದೆ. ಹೌದು. ಯಾಕಂದ್ರೆ ಹುಲಿ ಬಹಳ ಬಲಾಢ್ಯ ಪರಾಕ್ರಮಶಾಲಿಯಾಗಿರ್ತಕ್ಕಂಥದ್ದು. ಹ್ಮ್ ಹಾಗೆ ಇಲ್ಲಿ ಆ ಹುಲಿ ದೃಷ್ಟಾಂತವನ್ನ ಕೊಟ್ಟು ಹೇಳಿದರು. ದೇವತೆಗಳು ಕೂಡ ಇವರನ್ನ ಭಕ್ಷಣ ಮಾಡ್ತಾ ಇದ್ದಾರೆ ಅಂತ. ಏನಾಂ ಸತ್ರ ಭಕ್ಷಯಂತಿ. ಹ್ಮ್ ಏನಾಮ್ ಅಂತಂದ್ರೆ ಇಲ್ಲಿ ಹ್ಮ್ ಯಾವ ಇಷ್ಟಾರ್ಥಿಗಳು ಅಂತ ಏನದಾರ ಪೂರ್ವ ಹೇಳ್ಕೊಂಬಂದ್ರಲ್ರಿ, ಹೌದು. ಇಷ್ಟಾಧಿಕಾರಿಗಳು, ಹ್ಮ್ ಅವರನ್ನ ದೇವತೆಗಳು ಭಕ್ಷಣ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ಶ್ರುತಿಯೊಳಗೆ ಹೇಳ್ಕೊಂಬಂದಿದ್ದಾರೆ. ಹ್ಮ್ ಇದೇ ಸಮಾನ ವಿಷಯ ಶ್ರುತ್ಯಂತರಂ ನಚ ವ್ಯಾಘ್ರಾದಿಭಿರಿವ ದೇವೈಃ ಭಕ್ಷ್ಯಮಾಣಾನಾಂ ಉಪಭೋಗ ನಚ ಸಂಭವತಿ ಅಂತ. ಹ್ಮ್ ಇಲ್ಲಿ ದೇವತೆಗಳು ಆ ಅವರನ್ನ ಭಕ್ಷಣ ಮಾಡಿಬಿಟ್ರೆ ಹ್ಮ್ ಅಲ್ಲಿ ಉಪಭೋಗ ಅನ್ನುವಂತಹದ್ದೇ ಸಂಭವಿಸುವುದಿಲ್ವಲ್ಲ ಅಂತ ಹ್ಮ್ ಇಲ್ಲಿ ಪೂರ್ವಪಕ್ಷಿ ಆಕ್ಷೇಪ. ಹ್ಮ್ ಬಟ್ ಇಷ್ಟಾಧಿಕಾರ ದೇವತೆ ತಿಂದು ಹಾಕಿಬಿಟ್ರೆ ಮತ್ತೆ ಅಲ್ಲಿ ಅಲ್ಲಿ ಉಪಭೋಗ ಅನ್ನುವಂಥದ್ದು ಎಲ್ಲಿ ಉಳಿತೈತಿ? ಹ್ಮ್ ಈ ಜೀವರುಗಳು ಉಪಭೋಗವನ್ನ ಮಾಡ್ತಾರೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಹ್ಮ್ ಮತ್ತೆ ಅದೇ ಹಂಗೆ ಸಂಭವಿಸಿ ಬಿಡ್ತದ. ಯಾಕಂದ್ರೆ ದೇವತೆಗಳು ಇವನ್ನ ತಿಂದು ಹಾಕಿಬಿಟ್ಟಾರಲ್ಲ ಇಷ್ಟಾಧಿಕಾರಿಗಳನ್ನ. ಹ್ಮ್ ಯಾವನ ಕರ್ಮವನ್ನು ಮಾಡ್ಕೊಂಡು ಹೋಗಿದಾನೋ ಪುಣ್ಯ ಗಳಿಸ್ಕೊಂಡು ಹೋಗಿದಾನೋ ಹ್ಮ್ ಅವನನ್ನೇ ಅವರು ದೇವತೆಗಳಿಗೆ ಅನ್ನ ಅಂತ ಹೇಳಿದ್ರು. ಹ್ಮ್ ಅಂದ್ರೆ ದೇವತೆಗಳು ಅವನನ್ನ ತಿಂದು ಬಿಡ್ತಾರೆ ಅಂತ ಹೇಳಿದಾಗ ಹ್ಮ್ ಮತ್ತ ಅಲ್ಲಿ ಉಪಭೋಗ ಅನ್ನುವಂತಹದ್ದೇ ಸಂಭವಿಸುವುದಿಲ್ವಲ್ಲ. ಮತ್ತೆ ಹ್ಮ್ ಉಪಭೋಗ ಮಾಡವನೇ ಇಲ್ಲ ಅಲ್ಲಿ ಇವಾಗ. ಹೌದು. ಯಾಕೆ ದೇವತೆಗೆ ಅನ್ನ ಆಗಿಬಿಟ್ಟಾನ ಈಗ ಅವನು. ಹ್ಮ್ ಹೆಂಗ ಮನುಷ್ಯ ಅನ್ನವನ್ನ ಸ್ವೀಕಾರ ತಿಂತಾನಲ್ಲ ಹ್ಮ್ ಹಂಗ ಇಲ್ಲಿ ಯಾವ ಏನ ಇಷ್ಟಾಧಿಕಾರಿ ಅದಾರಲ್ರಿ ಹ್ಮ್ ಅವ್ರನ್ನ ದೇವತೆಗಳು ಭಕ್ಷಣ ಮಾಡಿಬಿಟ್ರೆ ಹ್ಮ್ ಮತ್ತ ಅಲ್ಲಿ ಅವ್ರಿಗೆ ಉಪಭೋಗ ಅನ್ನುವಂತ ಸಂಭವಿಸುವುದಿಲ್ವಲ್ಲ ಅಂತ. ಹ್ಮ್ ಯಾರಿಗೆ? ಜೀವರುಗಳಿಗೆ ಅಂತ. ಹ್ಮ್ ಜೀವರು ಅಂದ್ರೆ ಇಷ್ಟಾಧಿಕಾರಿಗಳಿಗೆ ಅಂತ ಹ್ಮ್ ಅಂಥೇಳಿ ಇಷ್ಟು ಇದು ಪೂರ್ವಪಕ್ಷ ಅನ್ನುವಂತಹದ್ದು. ಹ್ಮ್ ಇನ್ನು ಮುಂದೆ ಅದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಅಥವಾ ಉತ್ತರಂ ಪಠತಿ ಅಂತಂದ್ರೆ ಹ್ಮ್ ಇವನು ಮಾಡಿರ್ತಕ್ಕಂಥ ಆಕ್ಷೇಪ, ಪೂರ್ವಪಕ್ಷ ಆಕ್ಷೇಪಕ್ಕೆ ಹ್ಮ್ ನಾವು ಉತ್ತರವನ್ನ ಹೇಳ್ತಾ ಇದ್ದೀವಿ ಅಂತ ಹೇಳಿ ಹ್ಮ್ ಇದನ್ನ ಮುಂದೆ ಆರಂಭ ಮಾಡ್ತಾರೆ. ಹೌದು. ಇಷ್ಟಿರ್ಲಿಲ್ಲ, ಇದು ಭಾಷೆ ದೊಡ್ಡದಿದೆ. ಹೌದು.